ವೆಲ್ಕಮ್ ಬ್ಯಾಕ್ ಗೈಸ್. ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಲೈಕ್ ಈ 20s ಇರೋದೇ ಎಂಜಾಯ್ ಮಾಡಕ್ಕೆ. ಇವಾಗ ಎಂಜಾಯ್ ಮಾಡಲಿಲ್ಲ ಅಂದ್ರೆ ಯಾವಾಗ ಎಂಜಾಯ್ ಮಾಡ್ತೀರಾ? ಈ ರೀತಿ ಎಲ್ಲ ಲೈಕ್ ಇದರಿಂದ ಲೈಕ್ ನಾನು ಸಜೆಸ್ಟ್ ಮಾಡೋದು ಏನಂದ್ರೆ ಜಾಸ್ತಿ ಡೈವರ್ಟ್ ಆಗೋಕೆ ಹೋಗಬೇಡಿ. ಏನು ಗೊತ್ತಾ, ಲೈಕ್ ನನ್ನ ಪಾಲಿಸಿ ಇಷ್ಟೇ. ಲೈಕ್ ಇವಾಗ 5-50 ಆಗಿ ಸ್ಪ್ಲಿಟ್ ಮಾಡೋಣ ನಾವು, ಓಕೆನಾ? ಲೈಕ್ ನಿಮ್ಮ ಲೈಫ್ ಸ್ಪ್ಯಾನ್ನ. ಸೊ ಇಲ್ಲಿ ನೀವು 5 ವರ್ಷ ಕೆಲಸ ಮಾಡ್ತೀರಾ ಅಂದರೆ, ಸೊ 5 ವರ್ಷ ನೀವೇನಾದರೂ ಕರೆಕ್ಟಾಗಿ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತೀರಾ ಅಂದರೆ ನೀವು ನೆಕ್ಸ್ಟ್ 50 ಇಯರ್ಸು ನೀವು ಎಂಜಾಯ್ ಮಾಡ್ಬೋದು. ಓಕೆ, ನನ್ನ ಪ್ರಕಾರ. ಸೊ ನೀವು ಏನಾದರೂ ತೊಗೋಬೋದು, ನಿಮ್ಮ ವ್ಯೂ ಇರ್ಬೋದು. ಅದೇ ರೀತಿ ನೀವೇನಾದರೂ 5 ಇಯರ್ಸ್ ಎಂಜಾಯ್ ಮಾಡಿಬಿಟ್ರೆ 5 ಇಯರ್ಸ್ ಎಂಜಾಯ್ ಮಾಡಿಬಿಟ್ರೆ ಈ 50 ಇಯರ್ಸು ವರ್ಕ್ ಮಾಡಬೇಕಾಗತ್ತೆ. ಲೈಕ್ ಇವಾಗ ಅನಿಸ್ತಾ ಇರುತ್ತೆ ಎಲ್ಲ ಕಾಲೇಜು, ಹೊಸ ಹೊಸ ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸು ಲೈಕ್ ತುಂಬ ಎಂಜಾಯ್ ಮಾಡ್ತಾರೆ, ನಾನು ಎಂಜಾಯ್ ಮಾಡಬೇಕು, ಫ್ರೆಂಡ್ಸ್ಗೆ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಬಾಯ್ ಫ್ರೆಂಡ್ಸ್ ಇದ್ದಾರೆ, ನನಗೂ ಅದೆಲ್ಲ ಬೇಕು. ಈ ರೀತಿ ಅಂದ್ಕೊಂಡು ಡೈವರ್ಟ್ ಆಗೋಗ್ತೀರಾ ನೀವು. ಲೈಕ್ 12ತಲ್ಲೆಲ್ಲ ಲೈಕ್ ಟಾಪರ್ಸ್ ಆಗಿರ್ತೀರಾ, ಕಾಲೇಜಿಗೆ ಬಂದು ಬಿ ಗ್ರೇಡು, ಸಿ ಗ್ರೇಡ್ ತೊಗೋತಾ ಇರ್ತೀರಾ. ಲೈಕ್ ಗ್ರೇಡ್ಸ್ ಮೇಲೆ ನನಗೇನು ಇದಿಲ್ಲ, ಲೈಕ್ ಗ್ರೇಡ್ಸ್ ಏನಾದರೂ ತೊಗೊಳ್ಳಿ, ಬಟ್ ಕೆರಿಯರ್ಗೆ ಬೇಕಾಗಿರೋದು ಏನಾದರೂ ಕಲಿಬೇಕಲ್ವಾ? ನಿಮ್ಮ ಮೇಲೆ ನೀವು ವರ್ಕ್ ಮಾಡಬೇಕಲ್ವಾ? ಜಿಮ್ಗೆ ಹೋಗೋದಾಗಿರಲಿ ಅಥವಾ ನಿಮ್ಮ ಸ್ಪೋರ್ಟ್ಸ್ ಇದ್ದರೆ ಸ್ಪೋರ್ಟ್ಸ್ ಮಾಡೋದಾಗಿರಲಿ, ಆದಷ್ಟು ಈ 5 ವರ್ಷದಲ್ಲಿ ವರ್ಕ್ ಮಾಡಿ. ಯಾಕೆಂದರೆ 5 ವರ್ಷದಲ್ಲಿ ವರ್ಕ್ ಮಾಡಿಬಿಟ್ರೆ ನೆಕ್ಸ್ಟ್ ನೀವು ಎಂಜಾಯ್ ಮಾಡ್ಬೋದು. ಅದೇ ಹೇಳಿದ್ನಲ್ಲ ನಾನು, ಇವಾಗ ಎಂಜಾಯ್ ಮಾಡಿದ್ರೆ ನೆಕ್ಸ್ಟ್ ವರ್ಕ್ ಮಾಡಬೇಕಾಗುತ್ತೆ. ಲೈಕ್ ಇದೆಲ್ಲ ಬ್ಯಾಲೆನ್ಸು. ಲೈಕ್ ಫುಲ್ಲೇ ವರ್ಕ್ ಮಾಡಿಬಿಡಿ ಅಂತ ಏನು ಹೇಳ್ತಾ ಇಲ್ಲ. ಲೈಕ್ 80-20 ಇಡೋಣ. 80-20 ಯಾಕೆ, 50-50 ಯಾಕಿಲ್ಲ ಅನ್ನೋದಾದರೆ, ಲೈಕ್ ಪ್ರಿಯಾರಿಟಿ ಇರಬೇಕಲ್ವಾ? ಲೈಕ್ ನೀವು 50-50 ಇಟ್ಟರೆ ಮುಂದೆನೂ 50-50 ಇರುತ್ತೆ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಅದಕ್ಕೋಸ್ಕರ ದಿಸ್ ಇಸ್ ದ ರೈಟ್ ಟೈಮ್ ಟು ಲೈಕ್ ಬಿಲ್ಡ್ ಯುವರ್ ಕೆರಿಯರ್. ಸೊ ಫೋಕಸ್ ಆನ್ ವಾಟ್ ಈಸ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವಾಗ ಆ್ಯಕ್ಚುಯಲ್ ವೀಡಿಯೋಗೆ ಬರೋಣ. ಓಕೆ, ನಾವು ಸ್ಟ್ರಿಂಗ್ ಮ್ಯಾನಿಪುಲೇಷನ್ನ ಲಾಸ್ಟ್ ವೀಡಿಯೋದಲ್ಲೇ ತಿಳ್ಕೊಬೇಕಾಗಿತ್ತು, ಬಟ್ ಲಾಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಆಗೋಯ್ತು ಅಂತ ನಾನು ಇದಕ್ಕೆ ಎಕ್ಸ್ಟೆಂಡ್ ಮಾಡಿದೆ ಇದನ್ನು. ಸೊ ಇದು ಪಾರ್ಟ್ ಬಿ ಅಂತ ಅನ್ಕೋಬೋದು ಅದೇ ವೀಡಿಯೋದು. ಸೊ ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಅಂದರೆ ಈ ವಿಡಿಯೋದಲ್ಲಿ ಬೇಸಿಕಲಿ ನೀವು ಸ್ಟ್ರಿಂಗ್ಸ್ ಬಗ್ಗೆ ಲೈಕ್ ಫುಲ್ ನಾಲೆಡ್ಜ್ ಏನು ಬೇಕು ನೆಕ್ಸ್ಟು ಅನ್ನೋದ್ರ ಬಗ್ಗೆ ಲೈಕ್ ತುಂಬ ಎಲ್ಲ ಕಲ್ತ್ಕೋತಾ ಇರ್ತೀರಾ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲೈಕ್ ನೀವೇನಾದರೂ ಆವಾಗಲೇ ಸ್ಟ್ರಿಂಗ್ಸ್ ಗೊತ್ತು ಅಂದರೂ ಸಹ ನೀವು 2x ಆದರೂ ಇದನ್ನು ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ಮಿಸ್ ಮಾಡ್ಬೋದು. ಓಕೆನಾ? ಹಿಂಗೆ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋದಾದರೆ, ಕಾಮನ್ ಸ್ಟ್ರಿಂಗ್ ಆಪರೇಷನ್ಸು ಕನ್ಕ್ಯಾಟನೇಷನ್ ಮತ್ತು ರಿಪಿಟೇಷನ್ ಅಂತ ಇದೆ. ಕನ್ಕ್ಯಾಟನೇಷನ್ ಮತ್ತು ರಿಪಿಟೇಷನ್ ಅಂದರೆ ಏನು? ಸೊ ಇವಾಗ ನಾವು ಅದನ್ನು ತಿಳ್ಕೊಳ್ಳೋಣ ಫಸ್ಟು. 2 ದಾರ ಇದೆ ಅಂತ ಅಂದ್ಕೊಳ್ಳಿ, ನಾರ್ಮಲ್ ದಾರ. ಸೊ 2 ದಾರ ಇದೆ. ಈ 2 ದಾರನ ಒಟ್ಟಿಗೆ ಸೇರಿಸ್ಬೇಕು ಅಂದರೆ ಏನು ಮಾಡ್ತಿದ್ರಿ? ಈ ದಾರನ ತಗೊಂಡು ಬಂದು ಇದ್ರ ಜೊತೆ ಗಂಟು ಹಾಕ್ತಿದ್ರಿ ಅಲ್ವಾ? ಇದನ್ನೇ ನಾವು ಕನ್ಕ್ಯಾಟನೇಷನ್ ಅಂತ ಹೇಳ್ತೀವಿ. ಕನ್ಕ್ಯಾಟನೇಷನ್. ಓಕೆ. ಸೊ ಕನ್ಕ್ಯಾಟನೇಷನ್ ಅಂದರೆ 2 ಸ್ಟ್ರಿಂಗ್ ಇರುತ್ತೆ, ಒಂದು ಸ್ಟ್ರಿಂಗ್ನ ಇನ್ನೊಂದು ಸ್ಟ್ರಿಂಗ್ ಜೊತೆ ಅಟ್ಯಾಚ್ ಮಾಡೋದು. ಆ ಸ್ಟ್ರಿಂಗ್ ಆದಮೇಲೆ ಈ ಸ್ಟ್ರಿಂಗ್ ಬರೋ ಥರ. ಸೊ ಇವಾಗ ಫಸ್ಟ್ ನೇಮು ನಂದು ಚಂದನ್ ಅಂತ ಇದೆ ಅಂತ ಅಂದ್ಕೊಳ್ಳಿ, ಲಾಸ್ಟ್ ನೇಮು ಗೌಡ ಅಂತ ಇದೆ ಅಂತ ಅಂದ್ಕೊಳ್ಳಿ. ಇವೆರಡು ಸ್ಟ್ರಿಂಗು. ಸೊ ಈ 2 ಸ್ಟ್ರಿಂಗಲ್ಲಿ ಗೌಡನ ತೊಗೊಂಡು ಬಂದು ಚಂದನ್ ಜೊತೆ ಸೇರಿಸ್ತೀವಿ ನೋಡಿ, ಇದನ್ನೇ ನಾವು ಕನ್ಕ್ಯಾಟನೇಷನ್ ಅಂತ ಹೇಳ್ತೀವಿ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಈ ಕನ್ಕ್ಯಾಟನೇಷನ್ನ ನಾನು ಎಲ್ಲೋ ನೋಡಿದ್ದೀನಿಲ್ಲ ಅಂತ ನೀವು ಹೇಳ್ತಾ ಇರ್ಬೋದು. ಸೊ ಅದನ್ನು ನಾನು ಇವಾಗ ಕೋಡಲ್ಲಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಫಸ್ಟ್ ಅದಕ್ಕೆ ಹೋಗ್ಬಿಡೋಣ. ಸೊ ಇಲ್ಲಿ ಇನ್ನೊಂದು ಫೈಲ್ ಮಾಡ್ಕೊಂಡಿದ್ದೀನಿ 3B ಅಂತ. ಬೇಸಿಕಲಿ ಈಗ ಫಸ್ಟ್ ನೇಮು, ಸೊ ಫಸ್ಟ್ ನೇಮ್ ಅಂತ ತಗೋತೀನಿ, ಚಂದನ್. ಸಾರಿ, ಎಸ್. ಲಾಸ್ಟ್ ನೇಮ್ ಬಂದು ಗೌಡ ಅಂತ ಇದೆ. ಓಕೆ, ಇವಾಗ ಫುಲ್ ನೇಮ್ನ ನೀವು ಪ್ರಿಂಟ್ ಮಾಡಬೇಕಾದ್ರೆ ಹೇಗೆ ಮಾಡ್ತೀರಾ? ಇಲ್ಲಿ ಲೈಕ್ ಇಲ್ಲೂ ನಾನು ಚಂದನ್ ಗೌಡ ಅಂತ ಕೊಟ್ಬಿಡ್ಬೋದು. ಮತ್ತೆ ಏನಕ್ಕೆ ಬರೀತೀರಾ? ಅವಾಗಲೇ ನಾವು ಡಿಫೈನ್ ಮಾಡಿದ್ದೀವಿ. ಅವಾಗ ಏನು ಮಾಡ್ತೀವಿ, ಒಂದು ಫುಲ್ ನೇಮ್ ಅನ್ನೋ ಒಂದು ವೇರಿಯೇಬಲ್ ತಗೋಣ. ಅಲ್ಲೂ ಪ್ರಿಂಟ್ ಮಾಡ್ಬೋದಾಗಿದೆ, ನಾನು ನಿಮ್ಗೆ ತೋರ್ಸೋಕೆ ಫುಲ್ ನೇಮ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಫಸ್ಟ್ ನೇಮ್ ಪ್ಲಸ್ ಲಾಸ್ಟ್ ನೇಮ್ ಅಷ್ಟೇ. ಚಂದನ್ ಅನ್ನೋದನ್ನ ಗೌಡ ಜೊತೆ ಲೈಕ್ ಗೌಡ ಅನ್ನೋದನ್ನ ಚಂದನ್ ಜೊತೆ ಸೇರಿಸಿದ್ರಿ ಅಷ್ಟೇ. ಇಲ್ಲಿ ಗಂಟೇನು ಇಲ್ಲಿ ಪ್ಲಸ್ಸೇ ಗಂಟು. ಸೊ ದಾರ ಹಾಕಿದಾಗ ಗಂಟಾಗುತ್ತೆ ನೋಡಿ, ಅದೇ ರೀತಿ ಇಲ್ಲಿ ಪ್ಲಸ್ ಹಾಕ್ತೀವಿ ಅಷ್ಟೇ. ಸೊ ಇವಾಗ ಹಿಂಗೇನಾದ್ರು ಪ್ರಿಂಟ್ ಮಾಡಿದ್ರೆ ಚಂದನ್ ಗೌಡ ಅಂತ ಪ್ರಿಂಟ್ ಆಗುತ್ತೆ, ಮಧ್ಯದಲ್ಲಿ ಸ್ಪೇಸ್ ಇರಲ್ಲ. ಸ್ಪೇಸ್ ಇರಬೇಕು ಅಂದರೆ ಸ್ಪೇಸ್ ಸ್ಟ್ರಿಂಗ್ನು ಮತ್ತೆ ಗಂಟು ಹಾಕ್ಬೇಕಲ್ಲ ಇದ್ರ ಜೊತೆ. ಸೊ ಅವಾಗ ಏನು ಮಾಡ್ತೀವಿ, ಇಲ್ಲಿ ಸ್ಪೇಸ್ ಕೊಟ್ಟು ಇದನ್ನು ಸಹ ಇದ್ರ ಜೊತೆ ಗಂಟು ಹಾಕ್ತೀವಿ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಇದನ್ನೇ ಕನ್ಕ್ಯಾಟನೇಷನ್ ಅಂತ ಹೇಳ್ತೀವಿ. ಸೊ ಈಗ ನಾನು ಪ್ರಿಂಟ್ ಮಾಡಿದ್ರೆ ನೋಡಿ ಇಲ್ಲಿ, ಓಕೆ ಇದನ್ನ ಪ್ರಿಂಟ್ ಮಾಡಿಲ್ವಾ, ಪ್ರಿಂಟ್ ತಗೊಳ್ಳೋಣ, ಪ್ರಿಂಟ್ ತಗೊಂಡು ಫುಲ್ ನೇಮ್ ಅಂತ ತಗೊಳ್ಳೋಣ. ಓಕೆ ನೋಡಿ, ಚಂದನ್ ಗೌಡ ಪ್ರಿಂಟ್ ಆಯಿತು. ಇದನ್ನ ಕನ್ಕ್ಯಾಟನೇಷನ್ ಅಂತ ಹೇಳ್ತೀವಿ. ಇವಾಗ ಯಾವುದೋ ಒಂದು ಮೆಸೇಜ್ ಇದೆ ಅಂತ ಅನ್ಕೊಳ್ಳಿ, ಮೆಸೇಜ್ ಈಕ್ವಲ್ಸ್ ವಾರ್ನಿಂಗ್ ಅಂತ ಒಂದು ಮೆಸೇಜ್ ಇದೆ. ಓಕೆನಾ? ಸೊ ಸ್ಪೇಸ್ ಏನಕ್ಕೆ ಕೊಡ್ತೀನಿ, ಚೆನ್ನಾಗಿ ಕಾಣಿಸೋಕ್ಕೆ. ಅದು ಏನಕ್ಕೆ ಅಂತ ಮುಂದೆ ಗೊತ್ತಾಗುತ್ತೆ. ಈ ಮೆಸೇಜ್ ಅನ್ನೋದು ವಾರ್ನಿಂಗ್ ಅನ್ನೋದನ್ನ ಒಂದು ಸಲ ತೋರಿಸಿದ್ರೆ ಓಕೆ.
ಲೈಕ್ ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ. ತುಂಬಾ ಜನಕ್ಕೆ ತೋರಿಸ್ತಾನೆ ಇರಬೇಕಲ್ಲ ವಾರ್ನಿಂಗ್, ವಾರ್ನಿಂಗ್, ವಾರ್ನಿಂಗ್ ಅಂತ. ಇದನ್ನ 10 ಸಲ ತೋರಿಸ್ಬೇಕು ಅಂತ ಅನ್ಕೊಳ್ಳಿ. ನೀವು ಬೇಕಿದ್ರೆ ಇಲ್ಲಿ 10 ಸಲ ವಾರ್ನಿಂಗ್ ಮತ್ತೆ ವಾರ್ನಿಂಗ್ ಮತ್ತೆ ವಾರ್ನಿಂಗ್ ಅಂತ ಬರ್ಕೊಂಡು ಹೋಗ್ಬೋದು. ಬಟ್ ಯಾಕೆ 10 ಸಲ ಬರೀತೀರಾ? ಅದಕ್ಕೂ ಒಂದು ರಿಪಿಟಿಷನ್ ಮಾಡುವಂತ ಒಂದು ಇದಿದೆ. ಲೈಕ್ ನಾನು ಅವಾಗಲೇ ತೋರಿಸ್ದಂಗೆ, ಲೈಕ್ ಇಲ್ಲಿ ನೋಡಿದ್ರೆ ನೀವು ರಿಪಿಟಿಷನ್ ಗ್ರೀಟಿಂಗ್ ಹೆಲೋ ಅಂತ ಇದೆ. ಸ್ಟಾರ್ 3 ಅಂತ ಮಾಡಿದ್ರೆ ನೋಡಿ 3 ಸಲ ಬಂದಿದೆ. ಸ್ಟಾರ್ ಅಂದ್ರೆ ಏನು? ಆಸ್ಟರಿಕ್ಸ್. ಲೈಕ್ ನೀವು ಅರ್ಥಮೆಟಿಕ್ ಆಪರೇಷನ್ ಅಲ್ಲಿ ಲೈಕ್ ಅದನ್ನ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತಿದ್ರಿ ಅಲ್ವಾ, ಅದನ್ನೇ ಸ್ಟಾರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವೇನಾದ್ರೂ ಸ್ಟಾರ್ ಹಾಕಿ 10 ಹಾಕಿದ್ರೆ ಮೆಸೇಜ್ ಅಲ್ಲಿ ವಾರ್ನಿಂಗ್ 10 ಸಲ ಇರುತ್ತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಇಲ್ಲೂ ಹಾಕಕ್ಕೆ ಇಷ್ಟ ಇಲ್ವಾ? ನೀವು ಪ್ರಿಂಟ್ ಮಾಡಬೇಕಾದ್ರೆ ಮೆಸೇಜ್ನ ಎಷ್ಟು ಸಲ ಪ್ರಿಂಟ್ ಮಾಡಬೇಕು? ಒಂದು 10 ಸಲ ಪ್ರಿಂಟ್ ಮಾಡಬೇಕು ಅಂದರೆ ನಾನು 10 ಸಲ ನೋಡಿ ರನ್ ಮಾಡಿದ್ರೆ ನೋಡಿ ವಾರ್ನಿಂಗ್ 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 10 ಸಲ ಆಯಿತು. ನನಗೆ 100 ಸಲ ಬೇಕು ಅಂದರೂ ಅದು ಪ್ರಿಂಟ್ ಮಾಡುತ್ತೆ. ನೋಡಿ 100 ಸಲ ಪ್ರಿಂಟ್ ಮಾಡಿದೆ ಇಲ್ಲಿ. ಅದನ್ನು ನೀವು ಬರ್ಕೊಂಡು ಕೂತ್ಕೊಳ್ಳೋಕೆ ಆಗ್ತಿತ್ತಾ? ಕುತ್ಕೋಬೋದು, ಟೈಮ್ ಸುಮ್ಮನೆ ವೇಸ್ಟ್ ಆಗ್ತಿತ್ತಲ್ವಾ? ಸೊ ಆಸ್ ಸಿಂಪಲ್ ಆಸ್ ದಟ್ ಆಯಿತಾ. ಇದು ರಿಪಿಟಿಷನ್. ಇವಾಗ ನಾವು ಕಮೆಂಟ್ ಹಾಕ್ಬಿಡೋಣ. ಏನು ಕಮೆಂಟ್ಸ್ ಗೊತ್ತಿದೆ ನಿಮಗೆ ಇವಾಗ, ಅದಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ. ಸೊ ರಿಪಿಟಿಷನ್, ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಕನ್ಕ್ಯಾಡಿನೇಷನ್ ಕಲ್ತ್ಕೊಂಡ್ರಿ ಆ್ಯಂಡ್ ರಿಪಿಟೇಷನ್ ಕಲ್ತ್ಕೊಂಡ್ರಿ. ಇವಾಗ ನೆಕ್ಸ್ಟ್ ಹೋಗೋಣ. ನಮ್ಮ ನೋಟ್ಸ್ ಎಲ್ಲಿದೆ? ಇಲ್ಲಿದೆ. ನೋಟ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಇದೆ. ಲೈಕ್ ಮೊದಲು ವೀಡಿಯೋಸ್ ನೋಡಿದ್ರೆ ನೀವು ಡೈರೆಕ್ಟ್ ಇದಕ್ಕೆ ಬಂದಿದ್ರೆ ಹೇಳ್ತಾ ಇದ್ದೀನಿ. ಇವಾಗ ಸ್ಟ್ರಿಂಗ್ ಮೆಥಡ್ಸ್ ಬಂತು. ಸ್ಟ್ರಿಂಗ್ ಮೆಥಡ್ಸ್ ಅಂದರೆ ಏನು? ಇಲ್ಲಿ ಏನಿಲ್ಲ, ಸ್ಟ್ರಿಂಗ್ ಮೇಲೆ ಏನೇನು ಆಪರೇಷನ್ಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಈಗ 2 ದಾರ ಇದೆ ಅಂತ ಅನ್ಕೊಳ್ಳಿ, ಅಥವಾ ಒಂದೇ ದಾರ ಸಾಕಿಲ್ಲಿ ಫಾರ್ ದಿಸ್ ಎಕ್ಸಾಂಪಲ್. ಈ ಒಂದು ದಾರ ಇದೆ ಅಂತ ಅನ್ಕೊಳ್ಳಿ. ಆ ದಾರನ ಏನೇನು ಮಾಡ್ಬೋದು? ನಿಮಗೆ ಅರ್ಧಕ್ಕೆ ಕಟ್ ಮಾಡ್ಬೋದು ದಾರನ. ಸೊ 2 ದಾರ ಬಂತು. ಈ ದಾರದಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಮಾತ್ರ ಬೇಕು, ಅದನ್ನ ಕಟ್ ಮಾಡ್ಕೋಬೋದು. ಇದರಲ್ಲಿ ಇಷ್ಟು ಅರ್ಧ ಬೇಕು ಮತ್ತೆ ಅದನ್ನ ಕಟ್ ಮಾಡ್ಬೋದು. ಸೊ ಈ ಥರ ಕಟ್ ಮಾಡೋದು ದಾರನ. ಮತ್ತೆ ಈಗ ಈ ಒಂದು ದಾರ ಇರುತ್ತೆ, ಆ ದಾರನೇ ಮಧ್ಯದಲ್ಲಿ ಬೆಂಡ್ ಮಾಡಿಬಿಟ್ಟು ನೀವೇನು ಮಾಡ್ತೀರಾ? ದಪ್ಪು ದಾರ ಮಾಡ್ಕೋತೀರಾ ನೋಡಿ. ಆ ಥರ ಎಷ್ಟೊಂದು ಆಪರೇಷನ್ಸ್ ಇದೆ ಅಲ್ವಾ? ಅದೇ ರೀತಿ ನಮ್ಮ ಸ್ಟ್ರಿಂಗಲ್ಲೂ ಸಹ ಸ್ವಲ್ಪ ಆಪರೇಷನ್ಸ್ ಇದೆ. ಏನು ಆಪರೇಷನ್ಸು ನೋಡೋಣ ಬನ್ನಿ. ಸೊ ಇಲ್ಲಿ ಬೇಸಿಕ್ಲಿ ನೀವು ನೋಡ್ತಿರ್ಬೋದು, ಅಪ್ಪರ್ ಕನ್ವರ್ಟ್ ಟು ಅಪ್ಪರ್ ಕೇಸ್, ಲೋವರ್ ಕೇಸ್, ಇದೆಲ್ಲ ಗೊತ್ತು. ಲೈಕ್ ಕ್ಯಾಪ್ಸಲ್ಲಿ ಇರಬೇಕು ಅಥವಾ ಸ್ಮಾಲ್ ಲೆಟರ್ಸ್ ಆಗಿರಬೇಕು. ಈ ಥರ ಮಾಡಬೇಕು ಅಂದರೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಈ 4 ನಾನು ಇವಾಗ ಕೋಡಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಬೇಸಿಕಲಿ ಇಲ್ಲಿ ಮೆಸೇಜ್ ಏನಿತ್ತು, ವಾರ್ನಿಂಗ್ ಅಂತ ಇದೆ, ಕ್ಯಾಪಿಟಲ್ W ಇದೆ, ಇನ್ನೆಲ್ಲ ಸ್ಮಾಲ್ ಲೆಟರ್ಸ್ ಇದೆ. ಬಟ್ ನಾನು ಪ್ರಿಂಟ್ ಮಾಡಬೇಕು ಅಂದರೆ ನನಗೆ ಮೆಸೇಜು ಫುಲ್ ಕ್ಯಾಪ್ಸಲ್ಲಿ ಬರಬೇಕು, ಫುಲ್ ವಾರ್ನಿಂಗ್ ಅಂತ ಎದ್ದು ಕಾಣಿಸ್ಬೇಕು. ಅವಾಗ ಏನು ಮಾಡ್ತೀನಿ? ಅಪ್ಪರ್ ಅಂತ ಒಂದು ಇದನ್ನ ತಗೋತೀನಿ, ಡಾಟ್ ಹಾಕಿ ಅಪ್ಪರ್ ಅಂತ ಬರೆದು 2 ಬ್ರ್ಯಾಕೆಟ್ಸ್ನ ಹಾಕಿದ್ರೆ ಲೈಕ್ ಅದೊಂದು ಮೆಥಡ್ ಕಾಲ್ ಆಗುತ್ತೆ. ಮೆಸೇಜ್ ಅನ್ನೋದು ಒಂದು ಸ್ಟ್ರಿಂಗ್ ಕ್ಲಾಸ್ ಅಲ್ವಾ? ಆ ಸ್ಟ್ರಿಂಗಲ್ಲಿ ಕ್ಲಾಸಲ್ಲಿರೋ ಒಂದು ಮೆಥಡ್ ಅಪ್ಪರು. ಸೊ ಈಗ ನಾನು ರನ್ ಕೊಟ್ಟರೆ ನೋಡಿ, ವಾರ್ನಿಂಗ್ ಅನ್ನೋದು ಕ್ಯಾಪ್ಸಲ್ಲಿ ಪ್ರಿಂಟ್ ಆಗಿದೆ. ಅದೇ ರೀತಿ ನನಗೆ ಈಗ ಲೋವರ್ ಬೇಕು ಅಂದರೆ ಏನು ಮಾಡಲ್ಲ, ನಾನು ಮತ್ತೆ ಅದನ್ನ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಲೋ ಅಂತ ಹಾಕೋಣ. ಓಕೆ, ಇವಾಗ ನಾನು ರನ್ ಮಾಡಿದ್ರೆ ಇಲ್ಲಿ ನೋಡಿ ಅಪ್ಪರು ಲೋವರ್ ಎರಡೂ ಬಂದಿದೆ. ಲೈಕ್ ಇದು ಅಪ್ಪರಿಂದ, ಇದು ಲೋವರಿಂದ. ಇವಾಗ ನೆಕ್ಸ್ಟ್ ಏನು ನೋಡಿದ್ವು? ಅಲ್ಲಿ ಸ್ಟ್ರಿಪ್ ಅಂತ ನೋಡಿದ್ವು. ಸೊ ಸ್ಟ್ರಿಪ್ ಅಂದರೆ ಏನು? ಸ್ಟ್ರಿಪ್ ಡ್ಯಾನ್ಸ್ ಅಂತ ಕೇಳಿರ್ತೀರಾ. ಸೊ ಸ್ಟ್ರಿಪ್ ಡ್ಯಾನ್ಸ್ ಅಂದರೆ ಬೇಸಿಕಲಿ ಏನು? ಸೊ ಈಗ ಲೈಕ್ ಒಬ್ರು ಇರ್ತಾರೆ, ಅವರು ಬಟ್ಟೆ ಹಾಕೊಂಡಿರ್ತಾರೆ, ಓಕೆನಾ? ಸೊ ಸ್ಟ್ರಿಪ್ ಮಾಡಿದ್ರೆ ಏನಾಗುತ್ತೆ? ಆ ಬಟ್ಟೆ ಹೋಗುತ್ತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಓಕೆನಾ? ಅರ್ಥ ಆಯಿತು ಅಂತ ಅನ್ಕೋತೀನಿ. ಅದೇ ರೀತಿ ಇವಾಗ ಒಂದು ಸ್ಟ್ರಿಂಗಲ್ಲಿ ಈಗ ಚಂದನ್ ಅಂತ ಇದೆ, ಓಕೆನಾ? ಏನೋ ಬರೆಯೋಕೆ ಹೋಗಿ ನೋಡಿ, ಇಲ್ಲಿ ನೀವು ಸ್ಪೇಸ್ನ ಅಬ್ಸರ್ವ್ ಮಾಡಬೇಕು. ಇಲ್ಲೂ ಸ್ಪೇಸ್ ಇದೆ, ಇಲ್ಲೂ ಸ್ಪೇಸ್ ಇದೆ, ಆಯಿತಾ? ಸೊ ಈ ಸ್ಪೇಸ್ನ ಹೋಗಿಸ್ಬೇಕು ಅಂದರೆ ಸ್ಟ್ರಿಪ್ ಫಂಕ್ಷನ್ನ ಕಾಲ್ ಮಾಡ್ತೀರಾ. ಸೊ ಅದು ನಿಮಗೆ ಚಂದನ್ನ ಕೊಡುತ್ತೆ ವಿತೌಟ್ ಸ್ಪೇಸಸ್. ಓಕೆ, ಆಸ್ ಸಿಂಪಲ್ ಆಸ್ ದ್ಯಾಟ್. ನೋಡಿ ಎಕ್ಸಾಂಪಲ್ನ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ನೀವೇನಾದರೂ ಯೂಸ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಇವಾಗ ನಾವು ಹೋದರೆ ಇವಾಗ ನೋಡಿ, ಪ್ರಿಂಟ್ ಮೆಸೇಜ್ ಡಾಟ್ ಲೋವರ್ ಅಂತ ಇದೆಯಲ್ಲ, ಅದೇ ರೀತಿ ಇಲ್ಲಿ ಪ್ರಿಂಟ್ ಮೆಸೇಜ್ ಡಾಟ್ ಸ್ಟ್ರಿಪ್. ಓಕೆ, ಸೊ ಇಲ್ಲಿ ನಾನು ಸ್ಪೇಸ್ ಕೊಟ್ಟಿದ್ದೆ ನೋಡಿ, ಈ ಸ್ಪೇಸ್ ಇಲ್ದಂಗೆ ಬರಬೇಕು. ಓಕೆ, ನಾನು ಇವಾಗ ರನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅದು ಸ್ಪೇಸ್ ಇದ್ದಂಗೆ ಬರ್ತಿದೆಯಾ ಇಲ್ವಾ ಅಂತ. ಅದನ್ನು ಆ್ಯಕ್ಚುಲಿ ಮಾಡಬೇಕು ಅಂದರೆ ಇಲ್ಲಿ ಮತ್ತೆ ನಾವು ಸ್ಟಾರ್ ಮಾಡಿ 2 ಟೈಮ್ಸ್ ಪ್ರಿಂಟ್ ಮಾಡೋಣ. ಸೊ ಇಲ್ಲಿ ನೋಡಿ 2 ಟೈಮ್ಸ್ ಪ್ರಿಂಟ್ ಆದಾಗ ಮಧ್ಯದಲ್ಲಿ ಸ್ಪೇಸ್ ಬರ್ತಿತ್ತು ಅಲ್ವಾ? ಇವಾಗ ಅದು ಸ್ಪೇಸ್ ಬರಲ್ಲ. ಓಕೆ, ನಾನು ರನ್ ಕೊಡ್ತೀನಿ ನೋಡಿ, ಸ್ಪೇಸ್ ಬರಲಿಲ್ಲ. ಯಾಕೆ? ಸ್ಟ್ರಿಪ್ ಆಗಿದೆ. ಲೈಕ್ ಸ್ಟ್ರಿಪ್ ಡ್ಯಾನ್ಸ್, ಲೈಕ್ ಸ್ಟ್ರಿಪ್ ಆಗಿದೆ. ಓಕೆನಾ? ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಲೈಕ್ ಈ ಥರ ಎಲ್ಲ ಎಕ್ಸಾಂಪಲ್ಸ್ ನಿಮ್ಗೆ ಅರ್ಥ ಆಗಲಿ ಅಂತ ತಗೋತಿರೋದು, ಹೋಗಿ ನೋಡಲಿ ಅಂತ ಅಲ್ಲ, ಸರಿನಾ? ನೆಕ್ಸ್ಟ್ ಹೋಗೋಣ. ಇವಾಗ ನೆಕ್ಸ್ಟ್ ಏನಿತ್ತು? ರೀಪ್ಲೇಸ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಈಗ ವಾರ್ನಿಂಗ್ ಇಲ್ಲ, ಅದು ಎರರ್ ಆಗೋಗಿದೆ ಮೆಸೇಜು. ಸೊ ಮೆಸೇಜ್ನ ನಾನು ಎರರ್ ಆಗಿ ರಿಪ್ಲೇಸ್ ಮಾಡಬೇಕು. ಲೈಕ್ ಮತ್ತೆ ನೀವು ಮೆಸೇಜ್ ಈಕ್ವಲ್ಸ್ ಹಿಂಗೆ ಕೊಡ್ಬೋದು ಬೇಕಾದ್ರೆ. ಲೈಕ್ ಮೆಸೇಜ್ ಈಕ್ವಲ್ಸ್ ವಾರ್ನಿಂಗ್ ಬದಲು ಎರರ್ ಅಲ್ವಾ? ಎರರ್ ಅಂತ ಕೊಟ್ಟು ಹಿಂಗೆ ಕೊಡ್ಬೋದು. ಓಕೆ, ಎರರ್ ಸ್ಪೆಲ್ಲಿಂಗ್ ಹಿಂಗೆ ಕೊಡ್ಬೋದು. ಬಟ್ ದೆನ್ ಮತ್ತೆ ಏನಕ್ಕೆ ಚೇಂಜ್ ಮಾಡ್ತೀರಾ? ಅದಕ್ಕೂ ಒಂದು ಕನ್ಸ್ಟ್ರಕ್ಟ್ ಇದೆ. ಸೊ ಪ್ರಿಂಟ್ ಮಾಡುವಾಗ ಮೆಸೇಜ್ ಡಾಟ್ ರೀಪ್ಲೇಸ್, ಏನನ್ನ ರಿಪ್ಲೇಸ್ ಮಾಡಬೇಕು? ವಾರ್ನಿಂಗ್ ಅಂತ ಇದೆ. ಸೊ ವಾರ್ನಿಂಗ್ ಅಂತ ಇದೆ, ಅದನ್ನು
ಎರರ್ ಇಂದ ರಿಪ್ಲೇಸ್ ಮಾಡಿ. ಓಕೆ. ಸೊ ಮೆಸೇಜಲ್ಲಿ ಎಲ್ಲೆಲ್ಲಿ ವಾರ್ನಿಂಗ್ ಇದೆಯೋ ಅಲ್ಲಿಗೆ ಅದು ಎರರ್ ಹಾಕುತ್ತೆ. ಸೊ ಇದನ್ನ ಸುಮ್ಮನೆ ನಾನು ಸದ್ಯಕ್ಕೆ ದಿಸ್ ಇಸ್ ಎ ಅಂತ ಮಾಡ್ತೀನಿ. ಸೊ ವಾರ್ನಿಂಗ್ ಎಲ್ಲಿದೆ ಅದು ಅಲ್ಲಿಗೆ ಎರರ್ ಹಾಕುತ್ತೆ. ನೋಡೋಣ ಇವಾಗ ರನ್ ಮಾಡೋಣ. ಸೊ ದಿಸ್ ಎ ವಾರ್ನಿಂಗ್ ಎಲ್ಲ ಪ್ರಿಂಟ್ ಆಗ್ತಾ ಇದೆ. ಕ್ಯಾಪ್ಸ್ ನೋಡಿ ಹೆಂಗಾಯ್ತು. ಸೊ ಇಲ್ಲಿ ದಿಸ್ ಇಸ್ ಅ ಎರರ್ ಅನ್ನೋದು ನೋಡಿ ಚೇಂಜ್ ಆಯಿತು. ಮೆಸೇಜಲ್ಲಿ ಇದ್ದಿದ್ದು ವಾರ್ನಿಂಗ್ ಅಂತ. ವಾರ್ನಿಂಗ್ ಜಾಗಕ್ಕೆ ನಾವು ಎರರ್ ಹಾಕಿದ್ವು. ಓಕೆ. ಆಸ್ ಸಿಂಪಲ್ ಆಸ್ ದಟ್. ನೀವು ಇಲ್ಲಿ ಪ್ರಿಂಟ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಇನ್ನೊಂದು ಯಾವುದೋ ಒಂದು ವೇರಿಯೇಬಲ್ ತಗೊಳ್ಳಿ. ಆ ವೇರಿಯೇಬಲ್ಗೆ ಇದನ್ನು ಅಸೈನ್ ಮಾಡಿ. ಸೊ ನಾನು ಆವಾಗಲೇ ಹೇಳ್ಕೊಟ್ಟಿದ್ದೀನಿ ವೇರಿಯೇಬಲ್ ಹೆಂಗೆ ಅಸೈನ್ ಮಾಡೋದು ಅಂತ ಎಲ್ಲ. ಸೊ ಇಲ್ಲಿ ನೋಡಿ ಎ ಕೊಟ್ಟರೆ ಅದು ಸಹ ಸೇಮೇನೆ. ಸೊ ಇಲ್ಲಿರೋದು ಇಲ್ಲಿಗೆ ಹೋಗಿ ಸ್ಟೋರ್ ಆಗುತ್ತೆ. ಆ ಸ್ಟೋರ್ ಆಗಿರೋ ವ್ಯಾಲ್ಯೂನ ನಾನು ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಆಸ್ ಸಿಂಪಲ್ ಆಸ್ ದ್ಯಾಟ್. ನಾವು ವಾಪಸ್ ಅದಕ್ಕೆ ತಂದಿಡೋಣ. ಸೊ ಇದನ್ನು ನಾನು ನಿಮ್ಗೆ ಕೊಡ್ತಾ ಇರ್ತೀನಿ, ಗಿಟಬಲ್ ಇರುತ್ತೆ. ಓಕೆ. ಸೊ ಇವಾಗ ಏನೇನು ಕಲ್ತ್ಕೊಂಡ್ರಿ? ಅಪ್ಪರ್, ಲೋವರ್, ಸ್ಟ್ರಿಪ್ಪು, ರಿಪ್ಲೇಸು ಇಷ್ಟೇನಾ ಇರೋದು? ತುಂಬ ಇರ್ಬೋದಲ್ವಾ ಅಂತ ನೀವು ಕೇಳ್ಬೋದು. ನಾನು ಅದಕ್ಕೆ ಗೂಗಲ್ ಸರ್ಚ್ ಮಾಡ್ತೀನಿ. ಸೊ ಏನಿಲ್ಲ, ನೀವು ಇದೇ ಮಾಡಿ. ಲೈಕ್ ನಿಮ್ಗೆ ಹೇಳ್ಕೊಡೋಕ್ಕೋಸ್ಕರ ನಾನು ಗೂಗಲ್ ಸರ್ಚ್ ಮಾಡ್ತಿರೋದು. ಸೊ ಗೂಗಲ್ಗೆ ಹೋಗ್ತೀನಿ. ಗೂಗಲ್ಗೆ ಹೋಗಿ ಪೈಥನ್ ಸ್ಟ್ರಿಂಗ್ ಮೆಥಡ್ಸ್ ಅಂತ ಸರ್ಚ್ ಮಾಡಿದ್ರೆ ಏನಾಗುತ್ತೆ, ಎಲ್ಲೋ ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು. ಇದು ಡಾಕ್ಯುಮೆಂಟೇಶನ್ ಪೈಥನ್ದೇ ಇದೆ. ಲೈಕ್ W3 ಸ್ಕೂಲ್ಸ್ಗೆ ಹೋಗೋಣ, ಈಸಿಯಾಗಿ ಹೇಳ್ಕೊಟ್ಟಿರ್ತಾರೆ. ಸೊ ಪೈಥನ್ ಸ್ಟ್ರಿಂಗ್ ಮೆಥಡ್ಸ್ ನೋಡಿ ಎಷ್ಟು ಮೆಥಡ್ಸ್ ಇದೆ. ಫೈಂಡ್, ಕ್ಯಾಪಿಟಲೈಸು, ಇಂಡೆಕ್ಸು, ಇಸ್ ಡಿಜಿಟ್ಟು, ಇಸ್ ಡೆಸಿಮಲ್ಲು, ತುಂಬ ಇಷ್ಟೆಲ್ಲ ಮೆಥಡ್ಸ್ ಇದೆ. ಇಷ್ಟೆಲ್ಲ ಮೆಥಡ್ಸ್ ವೀಡಿಯೋದಲ್ಲಿ ಹೇಳ್ಕೊಡೋಕ್ಕೆ ಲೈಕ್ ಇಟ್ಸ್ ಆಫ್ ನೋ ಯೂಸ್. ನೀವು ಇಲ್ಲೇ ಹೋಗಿ ನೋಡ್ಕೋಬೋದು ಏನೇನಿದೆ ಅಂತ. ಏನೇನಿದೆ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇದಕ್ಕೆ ಇದೇ ಮಾಡಬೇಕು ಅಂತ ಏನು ಬೇಕಾಗಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಅದೇನೋ ಮಾಡಬೇಕು ಅಂತ ಇದ್ದಾಗ, ಈಗ ಏನೋ ಫಾರ್ ಎಕ್ಸಾಂಪಲ್ ಆ ಸ್ಟ್ರಿಂಗಲ್ಲಿ ಅದು ಇದೆಯಾ ಅಂತ ಚೆಕ್ ಮಾಡಬೇಕು ಅಂತ ಬಂದಾಗ ನೋಡಿ ಇಲ್ಲಿ ಹೋಗಿ ನೋಡಿದ್ರೆ ಇಲ್ಲಿ ಸರ್ಚಸ್ ಫಾರ್ ಅ ಸ್ಟ್ರಿಂಗ್, ಈ ಫೈಂಡ್ ಅನ್ನೋದನ್ನ ಯೂಸ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಲೈಕ್ ಇವೆಲ್ಲಾನು ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಇದೆ ಅಂತ ಗೊತ್ತಿದ್ರೆ ಸಾಕು. ಓಕೆನಾ? ಸೊ ಗೂಗಲ್ ಸರ್ಚ್ ಮಾಡೋದನ್ನ ತಿಳ್ಕೊಂಡ್ರಿ ಇವಾಗ. ಸೊ ಎಷ್ಟೊಂದು ಸ್ಟ್ರಿಂಗ್ ಮೆಥಡ್ಸ್ ಇದೆ, ಅದನ್ನು ಕಲ್ತ್ಕೊಳ್ಳಿ. ಸೊ ನೆಕ್ಸ್ಟು ಸ್ಟ್ರಿಂಗ್ ಮೆಥಡ್ಸ್ ಕಲ್ತಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದೆ. ಸೊ ಇದಕ್ಕೆ ಹೋಗೋಕ್ಕೂ ಮೊದಲು ಲೈಕ್ ನಾನು ಸ್ಟ್ರಿಂಗ್ ಜೊತೆ ಇನ್ನೊಂದು ಸ್ವಲ್ಪ ಆಟ ಆಡಬೇಕಾಗಿದೆ. ಈಗ ಏನಾಯಿತು, ಸ್ಟ್ರಿಂಗ್ನ ನೀವು ಹೆಂಗೆ ಮಾಡ್ತಿದ್ರಿ ಫಸ್ಟು, ಈಗ ನೇಮ್ ಅಂತ ತಗೊಂಡ್ರೆ ಸ್ಟ್ರಿಂಗ್ನ ಡಬಲ್ ಕೋಟ್ಸ್ ಹಾಕಿ, ಎರಡೂ ಕಡೆ ಡಬಲ್ ಕೋಟ್ಸ್ ಹಾಕಿ, ಇಲ್ಲಿ ಚಂದನ್ ಏನೋ ಏನೋ ಒಂದು ಓಕೆನಾ ಹಿಂಗೆ ತಗೋತಿದ್ವು ಆಯಿತಾ. ಸೊ ಇಲ್ಲಿ ಡಬಲ್ ಕೋಟ್ಸೇ ಇರಬೇಕಾ? ಈಗ ಒಳಗಡೆನೂ ನಂಗೆ ಡಬಲ್ ಕೋಟ್ಸ್ ಬೇಕು. ಈಗ ಚಂದನ್ ಸೆಡ್ ಹಲೋ, ಇಲ್ಲೇ ಎರರ್ ಕೊಡ್ತಾ ಇದೆಯಲ್ಲ. ನನಗೆ ಚಂದನ್ ಸೆಡ್ ಹಲೋ ಅನ್ನೋದು ನಂಗೆ ಅಸ್ಟ್ರಿಕ್ಸಲ್ಲೇ ಬೇಕು. ಏನಾದ್ರು ಹೇಳ್ತಾ ಇದ್ರೆ ಯಾರು ಅದನ್ನು ನಾವು ಅಪಸ್ಟ್ರಫಿ ಹಾಕ್ತೀವಿ. ಸೊ ಹಲೋ ಬೇಕೇ ಬೇಕು. ಬಟ್ ಇದು ಯಾಕೆ ಇಲ್ಲಿ ಎರರ್ ಕೊಡ್ತಾ ಇದೆ ಅಂತ ಕೇಳಿದ್ರೆ, ನೀವೇನು ಇಲ್ಲಿ ಓಪನ್ ಮಾಡಿದ್ರಲ್ಲ ಅದು ಇಲ್ಲೇ ಕ್ಲೋಸ್ ಆಗೋಗ್ತಾ ಇದೆ. ಸೊ ಅಂಥ ಟೈಮಲ್ಲಿ ಏನು ಯೂಸ್ ಮಾಡ್ತೀವಿ, ನೀವು ಒಳಗಡೆ ಸಿಂಗಲ್ ಕೋಟ್ಸ್ ಯೂಸ್ ಮಾಡಿ. ಓಕೆನಾ? ಈಗ ಇದು ವರ್ಕ್ ಆಗುತ್ತೆ ನೋಡಿ. ನಾನು ರನ್ ಮಾಡಿದ್ರೆ ಚಂದನ್ ಸೇಸಲ್ಲೋ ಪ್ರಿಂಟ್ ಮಾಡಿಲ್ವಾ ನಾನು, ಸಾರಿ. ಎಸ್, ಲೆಟ್ಸ್ ಡೂ ಇಟ್. ಓಕೆ ನೋಡಿ, ಚಂದನ್ ಸೆಡ್ ಹೆಲೋ ಅಂತ ನೋಡಿ ಈ ಅಪಾಸ್ಟ್ರಫಿನೂ ಪ್ರಿಂಟ್ ಆಗ್ತಿದೆ. ಬಟ್ ನನಗೇನು ಒಳಗಡೆನೇ ಡಬಲ್ ಬೇಕು ಅಂದರೆ ಏನಿಲ್ಲ, ಒಳಗಡೆಗೆ ಡಬಲ್ ಹಾಕಿ ಹೊರ್ಗಡೆಗೆ ಸಿಂಗಲ್ ಹಾಕಿ, ಸಿಂಗಲ್ ಹಾಕಿದ್ರೂ ಸಹ ಅದು ವರ್ಕ್ ಆಗುತ್ತೆ. ಓಕೆ, ನಾನು ಇವಾಗ ರನ್ ಮಾಡಿದ್ರೆ ನೋಡಿ ಚಂದನ್ ಸೇಸ್ ಹೆಲೋ. ಓಕೆನಾ? ಡಬಲ್ ಅಥವಾ ಸಿಂಗಲ್ ಅಥವಾ ನೀವು ಟ್ರಿಪಲ್ ಹಾಕ್ಬೋದು. ಟ್ರಿಪಲ್ ಯಾಕೆ ಹಾಕ್ತಾರೆ ಅಂತ ಹೇಳ್ತೀನಿ. ಸೊ ಈಗ ಯಾವುದೋ ಒಂದು ಸೆಂಟೆನ್ಸ್ ಇರುತ್ತೆ ಅಂದ್ಕೊಳ್ಳಿ, ಚಂದನ್ ಸೆಡ್ ಹಲೋ, ಅದಾದಮೇಲೆ ಲೈಕ್ ನೀವು ಎಂಟರ್ ಕೊಡಬೇಕು. ಎಂಟರ್ ಕೊಟ್ಬಿಟ್ಟು ಇಲ್ಲಿ ಇನ್ನೊಬ್ಬ ಏನೋ ಹೇಳ್ದ ಅಂತ ಹೇಳಬೇಕು ಅಂತ ಅಂದ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಎಂಟರ್ ಕೊಟ್ಟ, ಅದಾದಮೇಲೆ ಚಂದನ್ ಸೆಡ್ ಹಲೋ ಅಂತ ಏನೋ ಹಾಕಿದ್ದೆ. ಇದಾದಮೇಲೆ ಇಲ್ಲಿ ನನಗೆ ದರ್ಶನ್ ಸೆಡ್ ಹಾಯ್ ಅಂತ ಬೇಕು. ಓಕೆ, ಈ ಥರ ಪ್ರಿಂಟ್ ಆಗಬೇಕಲ್ಲ, ಇದ್ಯಾಕೆ ಈ ಥರ ತಪ್ಪು ಕೊಡ್ತಾ ಇದೆ ಅಂತ ಅನ್ಕೋಬೋದು ನೀವು. ಅವಾಗ ನೋಡಿ ಎರರ್ ಸಹ ಕೊಡ್ತಾ ಇದೆ. ಸೊ ಈ ಎರರ್ ಬಂದಾಗ ಏನು ಮಾಡಬೇಕಾಗುತ್ತೆ, ಈ ಸಿಂಗಲ್ ಅಥವಾ ಡಬಲ್ ಅಪಾಸ್ಟ್ರಫಿ ಹಾಕಿರ್ತೀವಲ್ಲ ಇದನ್ನ ಟ್ರಿಪಲ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ ನೀವು. ಓಕೆ, ಕಮೆಂಟ್ ಕೊಡಬೇಕಾದ್ರೆ ಹೆಂಗೆ ಮಾಡ್ತಿದ್ದೀರಿ ನೋಡಿ ಅದೇ ರೀತಿ ನೋಡಿ ಟ್ರಿಪಲ್ ಆಗಿ ಕನ್ವರ್ಟ್ ಮಾಡಿದಾಗ ನೀವು ಹೆಂಗೆ ಬೇಕೋ ಹಂಗೆ ಟೈಪ್ ಮಾಡ್ಬೋದು. ಓಕೆನಾ? ನಾನು ಇವಾಗ ರನ್ ಮಾಡ್ತೀನಿ ಇದನ್ನ ನೋಡಿ. ರನ್ ಮಾಡಿದಾಗ ಹೆಂಗಿತ್ತು ಹಂಗೆ ಬಂದಿದೆ ಇಲ್ಲಿ. ಓಕೆ, ಸೊ ಮಲ್ಟಿ ಲೈನ್ ಸ್ಟ್ರಿಂಗ್ ತಗೋಬೇಕಾದ್ರೆ ಇದನ್ನ ಸೇಮ್ ಮಲ್ಟಿ ಲೈನ್ ಕಮೆಂಟ್ಸಲ್ಲಿ ಹೇಗೆ ತಗೋತೀರಾ ಅದೇ ರೀತಿ ಮಲ್ಟಿಪಲ್ ಲೈಕ್ 3 ಲೈಕ್ ಟ್ರಿಪಲ್ ಕೋಟ್ಸ್ನ ಹಾಕಬೇಕಾಗುತ್ತೆ. ಇದು ಸಿಂಗಲ್ ಆದರೂ ಪರವಾಗಿಲ್ಲ, ಅಥವಾ ನೀವು ಈ ಥರ ಡಬಲಲ್ಲೂ ಸಹ 3 ಕೊಡ್ತೀನಿ ಅಂದರೂ ಪರವಾಗಿಲ್ಲ. ಸೊ ಅದನ್ನು ಹಾಕಬೇಕಾಗುತ್ತೆ ಆಯಿತಾ. ಸೊ ಕ್ಲಿಯರ್ ಮಾಡೋಣ. ಯಾ, ಸ್ಟ್ರಿಂಗಲ್ಲಿ ಇಷ್ಟು ಗೊತ್ತಾಯಿತು ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಇನ್ನೊಂದಿರುತ್ತೆ ನಿಮಗೆ. ಒಂದು ದಾರ ಇದ್ದರೆ ಆ ದಾರಕ್ಕೆ ಒಂದು ಲೆಂತ್ ಇರುತ್ತೆ ಅಲ್ವಾ, 6 ಇಂಚಸ್, 5 ಇಂಚಸ್, ಸೊ ಆ ಥರ ಏನೋ 20 ಸೆಂಟಿಮೀಟರ್ ಈ ರೀತಿ ಏನು ಲೆಂತ್ ಇರುತ್ತೋ ಅದೇ ರೀತಿ ಇಲ್ಲೂ ಸ್ಟ್ರಿಂಗ್ಗೆ ಲೆಂತ್ ಇರುತ್ತೆ. ಸ್ಟ್ರಿಂಗ್ ಲೆಂತ್ ಏನು, ಈಗ ಮೆಸೇಜ್ ಅನ್ನೋ ಒಂದು ಇದಿತ್ತು ಸ್ಟ್ರಿಂಗ್ ಅಲ್ವಾ. ಈ ಮೆಸೇಜ್ ಅನ್ನೋ ಸ್ಟ್ರಿಂಗಲ್ಲಿ ದಿಸ್ ಇಸ್ ಎ ವಾರ್ನಿಂಗ್ ಅಂತ ಇದೆ. ಸೊ ಟೋಟಲ್ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಇದರಲ್ಲಿ, T1, H, I, S,
ಮಧ್ಯದಲ್ಲಿ ಸ್ಪೇಸು ಸಹ ಕನ್ಸಿಡರ್ ಆಗುತ್ತೆ ಇಲ್ಲಿ. ಸ್ಪೇಸ್, ನೆಕ್ಸ್ಟು ಐ, ಎಸ್, ಸ್ಪೇಸ್, ಎ, ಸ್ಪೇಸ್, ವರ್, ಈ ಥರ ಕೌಂಟ್ ಮಾಡ್ಕೊಂಡು ಹೋದರೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಬಟ್ ಇಲ್ಲಿ ನೀವು ಅದನ್ನು ಪೈಥಾನಲ್ಲಿ ಡೈರೆಕ್ಟಾಗಿ ಪ್ರಿಂಟ್ ಮಾಡ್ಬೋದು. ಸೊ ಪ್ರಿಂಟ್ ಮೆಸೇಜ್ ಅಂತ ಪ್ರಿಂಟ್ ಮಾಡ್ತಿದ್ರಿ ಅಲ್ವಾ, ಏನಿಲ್ಲ ಅದನ್ನ ಅದನ್ನ ಒಂದು ಬ್ರಾಕೆಟ್ ಒಳಗಡೆ ಹಾಕಿ ಇಲ್ಲಿ ಲೆನ್ ಅಂತ ತಗೊಳ್ಳಿ. ಸೊ ಲೆಂತ್ ಆಫ್ ಮೆಸೇಜ್ದು ಲೆಂತ್ನ ನನಗೆ ಪ್ರಿಂಟ್ ಮಾಡು. LEN GTH ಇಲ್ಲ ಇಲ್ಲಿ ಅಷ್ಟೇ, LEN ಅಷ್ಟೇ. ಓಕೆನಾ, ಇವಾಗ ನಾನು ರನ್ ಮಾಡಿದ್ರೆ ನೋಡಿ 19 ಕ್ಯಾರೆಕ್ಟರ್ಸ್ ಇದೆ ಇದರಲ್ಲಿ. ಸೊ ಈ ಸ್ಟ್ರಿಂಗಲ್ಲಿ 19 ಕ್ಯಾರೆಕ್ಟರ್ ಇದೆ ಅಂತ ಹೇಳ್ತಾ ಇದೆ. ಕೌಂಟ್ ಮಾಡಿದ್ರು ಇಲ್ಲಿಗೆ 5 ಆಯ್ತಾ, 5 ಆದಮೇಲೆ ಇಲ್ಲಿ 2 7, 7 ಆದಮೇಲೆ ಇಲ್ಲಿ 3 10 ನೋಡಿ, 10 ಆದಮೇಲೆ ಇಲ್ಲಿ 19 ಇರುತ್ತೆ ಬಿಡಿ. ಓಕೆನಾ, ಸೊ 19 ಇದೆ. ಸೊ ಟೋಟಲಿ ಇದು ಲೆಂತ್ನ ಪ್ರಿಂಟ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತೀವಿ ನಾವು. ಓಕೆನಾ, ಸೊ ಇಲ್ಲಿ ನಾವು ಕಮೆಂಟ್ ಯೂಸ್ ಮಾಡೋಣ, ಯಾಕಂದರೆ ನಮಗೆ ಕಮೆಂಟ್ ಗೊತ್ತಿದೆ ಇವಾಗ. ಸೊ ಲೆಂತ್ನ ಇದು ಕೊಡುತ್ತೆ. ಓಕೆ, ಸೊ ಇಷ್ಟನ್ನು ಕಲ್ತ್ಕೊಂಡಾದ್ಮೇಲೆ ಇವಾಗ ನಾವು ವೆರಿ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟಿಗೆ ಬರ್ತಾ ಇದ್ದೀವಿ. ನೀವು ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗಾರಿದಮ್ಸ್ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಹ್ಯಾಕರ್ ರ್ಯಾಂಕಲ್ಲಿ ಇರ್ಬೋದು ಅಥವಾ ಲೀಡ್ ಕೋಡಲ್ಲಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ. ಬೇಸಿಕಲಿ ಆಕ್ಸೆಸಿಂಗ್ ಸ್ಟ್ರಿಂಗ್ ಕ್ಯಾರೆಕ್ಟರ್ಸ್. ಓಕೆನಾ, ನಾನು ಅವಾಗಲೇ ಹೇಳಿದೆ ನಿಮಗೆ, ಲೈಕ್ ನಮಗೆ ಈಗ ಒಂದು ಸ್ಟ್ರಿಂಗ್ ಇದ್ದರೆ ಆ ಸ್ಟ್ರಿಂಗಲ್ಲಿ ಇಷ್ಟು ಬೇಕು ಅಷ್ಟು ಬೇಕು ಅಂತ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ. ಸೊ ಅದನ್ನು ನಾವು ಆ್ಯಕ್ಚುಲಿ ಇಲ್ಲಿ ತಿಳ್ಕೊಳ್ಳೋಣ. ನನ್ನ ಟ್ಯಾಬ್ ಸ್ಕ್ರೀನ್ಗೆ ಹೋಗ್ತೀನಿ. ಇಲ್ಲಿ ನೋಡಿ, ಚಂದನ್ ಅನ್ನೋ ಒಂದು ಸ್ಟ್ರಿಂಗ್ ಇದೆ. ಸೊ ಚಂದನ್ ಅನ್ನೋ ಒಂದು ಸ್ಟ್ರಿಂಗ್ ಇರಬೇಕಾದ್ರೆ ನನಗೆ ಅದನ್ನು ನೇಮ್ ಅಂತ ನಾನು ಸೇವ್ ಮಾಡಿದ್ದೀನಿ. ಸೊ ನೇಮ್ ಈಕ್ವಲ್ಸ್ ಚಂದನ್ ಅಂತ ತಗೊಂಡಿದ್ದೀನಿ ಆ್ಯಕ್ಚುಲಿ, ಆಯಿತಾ. ಸೊ ನೇಮ್ ಈಕ್ವಲ್ಸ್ ಚಂದನ್ ಅಂತ ತಗೊಂಡಿದ್ದೀನಿ. ಇಂಥ ಟೈಮಲ್ಲಿ ಈಗ ನನಗೆ ಈ ಒಂದು ನೇಮ್ ಅನ್ನೋ ವೇರಿಯೇಬಲಲ್ಲಿ ಥರ್ಡ್ ಕ್ಯಾರೆಕ್ಟರ್ ಯಾವುದಿದೆ ಅಂತ ಗೊತ್ತಾಗಬೇಕು. ಸೊ ಚಂದನ್ನಲ್ಲಿ ನೀವು ನೋಡಿದ್ರೆ ಇವಾಗ C ಫಸ್ಟ್ ಕ್ಯಾರೆಕ್ಟರು, H ಸೆಕೆಂಡ್ ಕ್ಯಾರೆಕ್ಟರು, A ಥರ್ಡ್ ಕ್ಯಾರೆಕ್ಟರು. ಸೊ ಮೂರನೇ ಪ್ಲೇಸಲ್ಲಿ ಯಾವ ಒಂದು ಲೆಟರ್ ಇದೆ ಅಂತ ಗೊತ್ತಾಗಬೇಕು ಅಂತ ಮಾಡಿದಾಗ ನಾವು ಏನಿಲ್ಲ, ನೇಮ್ ಅಂತ ಏನು ತಗೊಂಡಿರ್ತೀವಿ ನೋಡಿ, ಅದಕ್ಕೆ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಹಾಕಿ. ಓಕೆ, ಯಾವ ಪೊಸಿಷನ್ ಹೇಳಿದ್ದೀರಾ ಅದ್ರ -1 ಯಾಕೆ ಅಂತ ಹೇಳ್ತೀನಿ. ಸೊ ನನಗೆ ಥರ್ಡ್ ಲೆಟರ್ ಬೇಕು ಅಂದರೆ ಇಲ್ಲಿ 2 ಅಂತ ಹಾಕ್ತೀನಿ. ಓಕೆನಾ, ನೇಮ್ ಇಸ್ ಈಕ್ವಲ್ ಟು 2 ನಮಗೆ ಪ್ರಿಂಟ್ ಏನು ಮಾಡುತ್ತೆ ಗೊತ್ತಾ, A ಅಂತ ಪ್ರಿಂಟ್ ಮಾಡುತ್ತೆ. ಓಕೆ, ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಪೊಸಿಷನ್ ಇದೆ ನಿಮ್ಮದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಥರ್ಡ್ ಪೊಸಿಷನ್ದು ಬೇಕಲ್ವಾ, ಥರ್ಡ್ ಪೊಸಿಷನ್ಲಿರೋ ಒಂದು ಲೆಟರ್ ಬೇಕು ಅಂದರೆ ಸೆಕೆಂಡ್ ಇಂಡೆಕ್ಸ್ನ ನೋಡಬೇಕಾಗತ್ತೆ. ಇಲ್ಲಿ ಏನು ಹಾಕ್ತೀವಲ್ಲ ಇದನ್ನು ನಾವು ಇಂಡೆಕ್ಸ್ ಅಂತ ಹೇಳ್ತೀವಿ. ಇದು ಇಂಡೆಕ್ಸ್, ಆಯಿತಾ. ಓಕೆ, ಸೊ ಇಲ್ಲಿ ನಾನು ಇದನ್ನು ಬರೆದು ಸಹ ಇಲ್ಲಿ ತೋರಿಸಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಚಂದನ್ ಅಂತ ಇದ್ದರೆ C 0th ಇಂಡೆಕ್ಸಲ್ಲಿ ಇರುತ್ತೆ. ಸೊ ಇದ್ರ ಎಲ್ಲ ಇಂಡೆಕ್ಸ್ಗಳು 0 ಇಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಸ್ಟ್ರಿಂಗ್ಗೂ. ಸೊ ನೀವು ಯಾವುದಾದ್ರೂ ಒಂದು 4th ಇಂಡೆಕ್ಸಲ್ಲಿ ಇರೋದು ನೋಡಿದ್ರೆ 4th ಇಂಡೆಕ್ಸಲ್ಲಿ ಇದು ಆ್ಯಕ್ಚುಲಿ 5th ಲೆಟರ್ ಆಗಿರುತ್ತೆ. D ನೋಡಿ 5th ಲೆಟರು. ಸೊ ಇಂಡೆಕ್ಸ್ ಇಸ್ ಈಕ್ವಲ್ ಟು, ಸೊ ಇಂಡೆಕ್ಸ್ ಈಕ್ವಲ್ಸ್ ಪೊಸಿಷನ್ -1, ಅದೇ ರೀತಿ ಪೊಸಿಷನ್ ಈಕ್ವಲ್ಸ್ ಇಂಡೆಕ್ಸ್ +1. ಓಕೆನಾ, ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ಇವಾಗ ನಾವು ಕೋಡ್ಗೆ ಹೋಗೋಣ. ನಾನು ಆ್ಯಕ್ಚುಲಿ ಲೈಕ್ ಇದು ಇಂಡೆಕ್ಸಿಂಗ್ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. C 0th ಇಂಡೆಕ್ಸ್, ಫಸ್ಟ್ ಇಂಡೆಕ್ಸ್, ಸೆಕೆಂಡ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅದ್ರ ಬದಲು ಫಸ್ಟ್ ಪೊಸಿಷನ್ ಅನ್ನೋ ವರ್ಡ್ ಯೂಸ್ ಮಾಡಿದಾಗ ಇದು 1 ಇಂದ ಸ್ಟಾರ್ಟ್ ಆಗುತ್ತೆ, 1 2 3 ಅಂತ. ಅದೇ ಇಂಡೆಕ್ಸ್ ಅಂತ ಸ್ಟಾರ್ಟ್ ಮಾಡಿದಾಗ ಇದು 0 ಇಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಇವಾಗ ನಾವು ಕೋಡ್ಗೆ ಬರೋದಾದರೆ, ಓಕೆನಾ, ಕೋಡ್ ಎಲ್ಲಿದೆ, VS ಕೋಡ್, ಎಸ್. ಸೊ ಇಲ್ಲಿ ನಾನು ನೇಮ್ನ ಮತ್ತೆ ರೀಅಸೈನ್ ಮಾಡ್ಕೋತೀನಿ, ಚಂದನ್ಗೆ ಅಸೈನ್ ಮಾಡ್ಕೊಂಡೆ. ಓಕೆನಾ, ಇಲ್ಲಿ ನನಗೆ ನೇಮಲ್ಲಿರೋ ಸೆಕೆಂಡ್ ಕ್ಯಾರೆಕ್ಟರ್ ಏನು, ಸೆಕೆಂಡ್ ಕ್ಯಾರೆಕ್ಟರ್ ಬೇಕು. ಸೊ ಪ್ರಿಂಟ್ ಮಾಡಬೇಕಾದ್ರೆ ನಾನೇನು ಮಾಡ್ತೀನಿ, ನೇಮ್ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಸೆಕೆಂಡ್ ಕ್ಯಾರೆಕ್ಟರ್ ಅಂದರೆ ಸೆಕೆಂಡ್ ಪೊಸಿಷನ್ಲಿರೋ ಕ್ಯಾರೆಕ್ಟರ್ ಅಂದರೆ ಫಸ್ಟ್ ಇಂಡೆಕ್ಸಲ್ಲಿರೋ ಕ್ಯಾರೆಕ್ಟರ್. ಸೊ 1 ಅಂತ ಹಾಕಿದ್ರೆ ನನಗೆ H ಬರುತ್ತೆ ನೋಡಿ. ನಾನು ಪ್ರಿಂಟ್ ಮಾಡಿದ್ರೆ ನೋಡಿ H ಬಂತು. ಅದೇ ರೀತಿ ನನಗೆ ಒಂದು 5th ಪ್ಲೇಸಲ್ಲಿದೆ, 0 1 2 3 4, ಇದರ ಇಂಡೆಕ್ಸು 4. ಸೊ 5th ಪೊಸಿಷನ್ಲಿದೆ ಅಂದರೆ ಪೊಸಿಷನ್ -1 4. ಸೊ ಇಲ್ಲಿ ಪ್ಲೇಸ್ ಮಾಡಿದ್ರೆ D ಬರುತ್ತೆ ನೋಡಿ, D ಬರುತ್ತೆ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಅರ್ಥ ಆಗಲಿಲ್ಲ ಅಂದರೆ ಮೊದಲೇ ಹಿಂದೆ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ನೋಡಿ, ಅದನ್ನು ಮತ್ತೆ ತಿಳ್ಕೊಳ್ಳಿ. ಇಂಡೆಕ್ಸ್ ಇಸ್ ಆಲ್ವೇಸ್, ಲೈಕ್ ಇಲ್ಲಿ ಬರೆದ್ಬಿಡ್ತೀನಿ ನಾನು, ಇಂಡೆಕ್ಸ್ ಈಕ್ವಲ್ಸ್ ಪೊಸಿಷನ್ -1. ಓಕೆನಾ, ಇದು ಏನಕ್ಕೆ ಅನ್ನೋದು ನಮಗೆ ಲೈಕ್
ತುಂಬ ಒಳಗೆ ಡೀಪಾಗಿ ಹೋದರೆ ಅರ್ಥ ಆಗುತ್ತೆ. ಸದ್ಯಕ್ಕೆ ಬೇಡ, ಅದನ್ನ ಮುಂದೆ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಇಷ್ಟೇ. ಸೊ ಇಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದು ಆಕ್ಸೆಸ್ ಮಾಡೋಕ್ಕೆ ಯಾವುದೋ ಒಂದು ಸ್ಟ್ರಿಂಗ್ ಇದ್ದರೆ ಅದರಲ್ಲಿರೋ ಮಧ್ಯದಲ್ಲಿರೋ ಒಂದು ಲೆಟರ್ನ ಆಕ್ಸೆಸ್ ಮಾಡೋಕ್ಕೆ. ಈಗ ನನಗೆ ಒಂದು ಲೆಟರ್ ಬೇಡ. ನಮ್ಮ ನೋಟ್ಸ್ಗೆ ಹೋದರೆ ನೀವು ನೋಡ್ತಾ ಇರ್ಬೋದು, ನನಗೆ ಎರಡೆರಡು ಲೆಟರ್ ಬೇಕು, 3 ಲೆಟರ್ ಬೇಕು, ಅಥವಾ ಒಂದು ಸಬ್ ಸ್ಟ್ರಿಂಗ್ ಬೇಕು ಅಂತ ಅಂದ್ಕೊಳ್ಳಿ. ಸಬ್ ಸ್ಟ್ರಿಂಗು ಇದೇನೋ ಹೊಸದು ವಿಷಯ ಹೇಳ್ತಾ ಇದ್ದಾನೆ ಅಂತ ನೀವು ಅನ್ಕೋಬೋದು. ಸೊ ಬೇಸಿಕಲಿ ಏನಂದರೆ, ಇವಾಗ ನನ್ನ ಹತ್ರ ಚಂದನ್ ಅಂತ ಒಂದು ಸ್ಟ್ರಿಂಗ್ ಇದೆ. ಚಂದನ್ ಅಂತ ಸ್ಟ್ರಿಂಗ್ ಇದೆ. ಇದರಲ್ಲಿ 3ನೇ ಪ್ಲೇಸಿಂದ ಓಕೆ 6ನೇ ಪ್ಲೇಸ್ವರೆಗೆ, ಲೈಕ್ 6ನೇ ಪೊಸಿಷನ್ವರೆಗೆ ಏನೇನಿದೆ ಅಷ್ಟು ಮಾತ್ರ ಬೇಕು. ಸೊ ಒಂದು ದಾರ ಇದ್ದರೆ ನನಗೆ ಇಷ್ಟು ಮಾತ್ರ ದಾರ ಬೇಕಾಗಿರೋದು, ಇವೆರಡನ್ನ ಕಟ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀನಿ. ಇದು ಬೇಡ, ಇದು ಬೇಡ ನನಗೆ. ಸೊ ಇಷ್ಟು ಮಾತ್ರ ಬೇಕು, ಇಷ್ಟು ಮಾತ್ರ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀವಿ, ಮತ್ತೆ ಸ್ಲೈಸಿಂಗ್ ಅಂತೀವಿ ಇದನ್ನು, ಸ್ಟ್ರಿಂಗ್ ಸ್ಲೈಸಿಂಗ್ ಅಂತ. ಸೊ ಇಲ್ಲಿ ಏನು ಮಾಡ್ತೀವಿ ಬೇಸಿಕಲಿ ಅಂದರೆ, ಈಗೇನು ನೇಮ್ ಅನ್ನೋ ವೇರಿಯೇಬಲಲ್ಲಿ ಇದೆ ಅಂತ ಅಂದ್ಕೊಳ್ಳಿ ಇದು. ಸೊ ಇದು ನೇಮ್ ಅನ್ನೋ ಒಂದು ವೇರಿಯೇಬಲಲ್ಲಿ ಇದೆ, ಓಕೆನಾ. ಸೊ ಅವಾಗ ಏನು ಮಾಡ್ತೀವಿ, ನೇಮ್ ಇಲ್ಲಿ ಒಂದು ಮಾಮೂಲಿ ಏನು ಬ್ರ್ಯಾಕೆಟ್ಸ್ ಓಪನ್ ಮಾಡ್ತಾರೆ, ಸ್ಕ್ವೇರ್ ಬ್ರ್ಯಾಕೆಟ್ಸೇನೆ. ಇಲ್ಲಿ 3 ಅಂತ ಕೊಡ್ತೀವಿ, ಓಕೆನಾ. 3 ಏನಕ್ಕೆ, ಲೈಕ್ 3 ಪೊಸಿಷನ್ ಅಲ್ವಾ, ಸಾರಿ 3 ಪೊಸಿಷನ್ ಆದರೆ ಇದು ಪೊಸಿಷನ್ 3. ಓಕೆ, ಪೊಸಿಷನ್ 3ಅಲ್ಲಿ ಏನಿದೆ, ಎ ಇದೆ. ಸೊ ಎದು ಇಂಡೆಕ್ಸ್ ಏನು, 2. ಓಕೆ, 2ನ ಕೊಡ್ತೀವಿ ಇಲ್ಲಿ, ಓಕೆನಾ. ಅದೇ ರೀತಿ 6th ಪೊಸಿಷನ್ ಬೇಕು. ಓಕೆ, 6th ಪೊಸಿಷನ್ ಏನು, 0 1 2 3 4 5 6. ಸೊ 6th ಪೊಸಿಷನ್ನಲ್ಲಿ ಎನ್ ಇದೆ, ಓಕೆನಾ. 6th ಪೊಸಿಷನಲ್ಲಿ ಎನ್ ಇದೆ ಅಂದರೆ ನಮಗೆ ಎಂದು ಇಂಡೆಕ್ಸ್ ಏನು, ಎಂದು ಇಂಡೆಕ್ಸ್ 5. ಓಕೆ, ಯಾವಾಗಲೂ ಇಲ್ಲೊಂದು ತಿಳ್ಕೊಳ್ಳಿ, ಒಂದು ಚೇಂಜ್ ಇದೆ. ಇಲ್ಲಿ ಎಂಡ್ನ ಸ್ಪೆಸಿಫೈ ಮಾಡಬೇಕಾದ್ರೆ, ಎಂಡ್ ಸ್ಪೆಸಿಫೈ ಮಾಡ್ಬೇಕಾದ್ರೆ ಇಲ್ಲಿ ಚಂದನ್ ಎಸ್ ಅಂತ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿಗೆ ಎಂಡ್ ಆಗಬೇಕು ಅಂತ ಇದ್ರೆ, ನಿಮ್ಮ ಇದು ಚಂದನ್ ಎನ್ಗೆ ಎಂಡ್ ಆಗಬೇಕು ಅಂತ ಇದ್ರೆ ಎಸ್ದು ಇಂಡೆಕ್ಸ್ನ ಕೊಡಬೇಕಾಗತ್ತೆ. ಸೊ ಎಂದು ಪೊಸಿಷನ್ 5, ಲೈಕ್ ಎಂದು ಪೊಸಿಷನ್ 6 ಆದರೆ ಎಂದು ಇಂಡೆಕ್ಸ್ 5 ಇತ್ತು. ಸೊ ಇಂಡೆಕ್ಸ್ 5 ಇತ್ತು, ಓಕೆ. ಸೊ ಅವಾಗ ಲೈಕ್ ಅಲ್ಲಿಗೆ ಎಂಡ್ ಮಾಡೋಕ್ಕಾಗಲ್ಲ, ನಾವು ಎಸ್ಗೆ ಎಂಡ್ ಮಾಡ್ತಾ ಇದ್ದೀವಿ. ಎಸ್ಗೆ ಎಂಡ್ ಮಾಡಿದ್ರೆ ಸ್ಟ್ರಿಂಗ್ ಇಲ್ಲಿ ಕಟ್ ಆಗುತ್ತೆ. ಓಕೆ, ನಮ್ಗೆ ಅದೇ ಬೇಕಾಗಿರೋದು. ಸೊ ಅದಕ್ಕೋಸ್ಕರ ಎಸ್ದು ಇಂಡೆಕ್ಸ್ ಏನಿರುತ್ತೆ, ಇದ್ರ ಇಂಡೆಕ್ಸ್ +1 ಇರುತ್ತೆ ಅಲ್ವಾ, ಇದ್ರ ಇಂಡೆಕ್ಸ್ +1 ಇರುತ್ತೆ. ಸೊ ಇದ್ರ ಇಂಡೆಕ್ಸ್ 5 ಆದರೆ +1 6 ಆಯಿತು. ಸೊ ಪೊಸಿಷನ್ನೇ ನೀವು ಡೈರೆಕ್ಟಾಗಿ ಹಾಕ್ಬೋದು ಬೇಸಿಕ್ಲಿ ಇಲ್ಲಿ. ಸೊ ಇಲ್ಲೇನು ಮಾಡ್ತೀನಿ, 2 to 6 ಅಂತ ತಗೊಂಡ್ರೆ ಇದೇನು ಪ್ರಿಂಟ್ ಮಾಡುತ್ತೆ ಗೊತ್ತಾ, NDN ಅಂದನ್ ಅಂತ ಪ್ರಿಂಟ್ ಮಾಡುತ್ತೆ. ಸೊ ಇದನ್ನು ಸ್ಲೈಸ್ ಮಾಡ್ತಾ ಇದ್ದೀವಿ, ಇರೋ ಸ್ಟ್ರಿಂಗ್ನ ಎಷ್ಟು ಬೇಕೋ ಅಷ್ಟೊಂದು ತಗೋತಾ ಇದ್ದೀವಿ. ಸೊ ಇದನ್ನು ಮತ್ತೆ ನಾನು ವಾಪಸ್ ಹೋಗ್ತೀನಿ, ಲೈಕ್ ನಮ್ಮ ಕೋಡ್ನ ನೋಡೋಣ. ಕೋಡ್ ನೋಡ್ತಾ ಇದ್ದೀವಿ. ಎಸ್, ಇಲ್ಲಿ ನಾನು ಪ್ರಿಂಟ್ ಮಾಡಿ ನೇಮ್ನ ಇಲ್ಲಿ ಏನಿತ್ತು 2 to 6 ಅಂತ ತಗೊಂಡ್ರೆ ಏನು ಪ್ರಿಂಟ್ ಆಗ್ಬೇಕು ಹೇಳಿ, ಅಂದನ್ ಪ್ರಿಂಟ್ ಆಗಲಿಲ್ಲ. ಯಾಕೆ? ಸೊ ಮೋಸ್ಟ್ ಪ್ರಾಬಬ್ಲಿ ನನ್ನ ಕ್ಯಾಲ್ಕುಲೇಷನ್ ತಪ್ಪಿತ್ತು ಅನಿಸುತ್ತೆ. ಮತ್ತೆ ವಾಪಸ್ ಹೋಗೋಣ. ಸೊ ಇಲ್ಲೇನಿತ್ತು, ನಮಗೆ 3rd ಇಂದ 6th ಬೇಕು ಅಂತ ಇತ್ತಲ್ವಾ. ಸೊ ಇದು 0th ಇಂಡೆಕ್ಸ್ 1 2 3 4 5 6. ಓಕೆ. ಸೊ ಇದೇ ಇದರ 9 ಎಂದು ಇಂಡೆಕ್ಸೇ 6 ಇದೆ. ಸೊ ನಾವು ಎಸ್ದು ಇಂಡೆಕ್ಸ್ನ ಯೂಸ್ ಮಾಡಬೇಕಾಗಿರೋದು. ಸೊ ಇಲ್ಲಿ 6 ಏನು ಮಾಡಿದ್ವು, ಇದು ತಪ್ಪು, ಇಲ್ಲಿ 7ನ ತಗೋಬೇಕು, ಓಕೆನಾ. ಸೊ ಇದನ್ನ ಕರೆಕ್ಟಾಗಿ ಮತ್ತೆ ನೋಡ್ಕೊಳ್ಳಿ, ಇದು ಸ್ವಲ್ಪ ಇಂಪಾರ್ಟೆಂಟ್. ನಿಮ್ಗೆ ಇವಾಗಲೇ ಅರ್ಥ ಆಗದೆ ಇರ್ಬೋದು, ಪ್ರಾಕ್ಟೀಸಿಂದ ಬರುತ್ತೆ ಇದು. ಸೊ ಬೇಸಿಕ್ಲಿ ನಾವು ಇವಾಗ ಕೋಡ್ಗೆ ಹೋಗಿ ಇಲ್ಲಿ ಏನು 6 ಇತ್ತು ಇದನ್ನ 7 ಮಾಡೋಣ. ಸೊ 7 ಮಾಡಿ ರನ್ ಮಾಡಿದ್ರೆ ನೋಡಿ ಅಂದನ್ ಅಂತ ಬರುತ್ತೆ. ಸೊ ಇದು ಸ್ಲೈಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇನ್ನೇನೇನು ಕೊಟ್ಟಿದ್ದೆ, ಇಲ್ಲಿ 2 ಥರದ ಸ್ಪೆಷಲ್ ಕೇಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 2ರಿಂದ ಬೇಡ, ಸ್ಟಾರ್ಟಿಂಗಿಂದ 7th, ಲೈಕ್ ಸ್ಟಾರ್ಟಿಂಗಿಂದ 6th ಇಂಡೆಕ್ಸ್ವರೆಗೆ ಬೇಕು ಅಂತ ಅಂದರೆ ನೀವು ಏನಿಲ್ಲ, ಇಲ್ಲಿ ಏನು ಸ್ಪೆಸಿಫೈ ಮಾಡಲಿಲ್ಲ ಅಂದರೆ ಮುಗಿದೋಯ್ತು. ಅದೇ ರೀತಿ ನಿಮ್ಗೇನಾದರೂ ಇವಾಗ ನಾನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ, ಅದೇ ರೀತಿ ನಿಮ್ಗೇನಾದರೂ 2nd ಇಂಡೆಕ್ಸಿಂದ ಮುಂದೆ ಇರೋದೆಲ್ಲ ಬೇಕು ಅಂದರೆ ಅಲ್ಲಿಗೆ ಏನು ಸ್ಪೆಸಿಫೈ ಮಾಡಬೇಡಿ, ಅಷ್ಟೇ. ಆ್ಯಸ್ ಸಿಂಪಲ್ ಆಸ್ ದಟ್. ಈಗ ರನ್ ಮಾಡಿದ್ರೆ ನೋಡಿ ಚಂದನ್ ಅಂತ ಬಂತು. ಚಂದನ್ ಅಂತ ಏನಕ್ಕೆ ಬಂತು, ಎನ್ ತನಕನೂ ಪ್ರಿಂಟ್ ಮಾಡು ಅಂತ ಹೇಳ್ಬಿಟ್ಟಿದ್ದೀನಿ. ಇದನ್ನು 4ಗೆ ನಿಲ್ಸೋಣ, ಅವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂತ ಅಷ್ಟೇ. ನೋಡಿ ಚಾನ್ ಅಂತ ಬಂತು. ನೆಕ್ಸ್ಟ್ ಇದರಲ್ಲಿ 2 ಇಂದ ಸ್ಟಾರ್ಟ್ ಆಗುತ್ತೆ, ಬಟ್ ಫುಲ್ ಮುಂದೆ ತನಕನೂ ಹೋಗು ಅಂತ. ಸೊ ಅಂದನ್ ಅಂತ ಬಂತು. ಸೊ ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ 2 ಆ್ಯಂಡ್ ಇದು 6 ಅಂತ ಇಡೋಣ. ಸುಮ್ಮನೆ ನಾನು ಇವಾಗ ನಿಮಗೆ ಲೈಕ್ ಈ ಕೋಡ್ನ ನಾನು ಗಿಟ್ಟಬಲ್ ಆಗ್ತಾ ಇರ್ತೀನಿ ಅದಕ್ಕೋಸ್ಕರ. ಓಕೆ. ಸೊ ಇದನ್ನೆಲ್ಲ ರನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಲೈಕ್ ನಾನು ಇಲ್ಲಿ ಆ್ಯಕ್ಚುಲಿ ಔಟ್ಪುಟ್ಸ್ನ ಸಹ ನಿನಗೆ ಕರೆಕ್ಟಾಗಿ ಬರ್ಕೊಟ್ಟಿದ್ದೀನಿ, ಹೆಂಗೆ ವರ್ಕ್ ಆಗುತ್ತೆ ಇದು ಅಂತ ಹೇಳಿ. ಸೊ ಇಲ್ಲಿ ಏನು ಸ್ಪೆಸಿಫೈ ಮಾಡ್ತಿರಲ್ಲ ಎಂಡು, ಅದು ನಿಮಗೆ ಲೈಕ್ ಎಂಡ್ -1th ಇಂಡೆಕ್ಸ್ ತನಕನೂ ಕೊಡುತ್ತೆ, ಓಕೆನಾ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ನಾನು 4 ಅಂತ ಕೊಟ್ಟರೆ ಏನೋ 4th ಬರ್ತಿತ್ತು. ಬಟ್ ಈಗ ನನಗೆ ಹಿಂದೆಯಿಂದ ನಾನು ಕೌಂಟ್ ಮಾಡ್ಕೊಂಬರ್ಬೇಕು ಅಂತ ಅಂದ್ಕೊಳ್ಳಿ. ಹಿಂದೆಯಿಂದ ಕೌಂಟ್ ಮಾಡೋ ಟೈಮ್ ಯಾವಾಗ ಬರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರಿಂಗ್ ಇದೆ, ಓಕೆ. ಚಂದನ್ ಎಸ್
ಗೌಡ ಅಂತ ಇದೆ. ಓಕೆನಾ? ನಿಮಗೆ ಲೈಕ್ ಹಿಂದೆಯಿಂದ ಇಂಡೆಕ್ಸಿಂಗ್ ಮಾಡಿದ್ರೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈಗ ಮುಂದೆಯಿಂದ ಹೆಂಗಿತ್ತು 0 0 1 2 3 4 ಹಂಗೆ ಹೋಗ್ತಾ ಇತ್ತಲ್ವಾ? ಪ್ರತಿಯೊಂದು ಲೆಟರ್ಗೂ ಒಂದೊಂದು ಇಂಡೆಕ್ಸ್ ಇತ್ತು. ಅದೇ ರೀತಿ ಹಿಂದೆಯಿಂದ ನೀವೇನಾದರೂ ಲೈಕ್ ಆಕ್ಸೆಸ್ ಮಾಡ್ಬೇಕು ಎಲಿಮೆಂಟ್ಸ್ ಅಂದರೆ, ಇದನ್ನ -1 ಅಂತೀವಿ, -2 -3 ಹಿಂಗೆ ಬರುತ್ತೆ. ಇಲ್ಲಿ -0 ಅಂತ ಕೊಡೋಕ್ಕಾಗಲ್ಲ, ಯಾಕಂದ್ರೆ 0 ಒಂದೇ ಇರೋದು. ಸೊ ಅದಕ್ಕೋಸ್ಕರ -1 ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ಲಿ ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ನಾನು ಸಿಂಪಲ್ CHAN ಅನ್ನೋದು ತೊಗೊಂಡು ತೋರಿಸ್ತೀನಿ. 0 1 2 3 ಅಥವಾ ಬ್ಯಾಕ್ವರ್ಡಿಂದ ಬಂದರೆ -1 -2 -3 -4. ಸೊ ಇದೇನಾದರೂ ನೇಮಲ್ಲಿ ಸ್ಟೋರ್ ಆಗಿದ್ರೆ ಈ ಸ್ಟ್ರಿಂಗು, ಬೇಸಿಕಲಿ ಏನಾಗುತ್ತಂದರೆ, ನೀವು ನೇಮ್ ಆಫ್ 0 ಕೊಟ್ಟರು ನಿಮಗೆ ಸಿ ಪ್ರಿಂಟ್ ಆಗುತ್ತೆ. ಓಕೆ, ಅದ್ರ ಬದಲು ನೀವು ನೇಮ್ ಆಫ್ -4 ಇಲ್ಲಿತ್ತು ನೋಡಿ -4, ಈ -4 ಕೊಟ್ಟರು ನಿಮಗೆ ಸಿ ಪ್ರಿಂಟ್ ಆಗುತ್ತೆ. ಸೊ ನೀವು ಹಿಂದೆಯಿಂದನಾದರೂ ಇಂಡೆಕ್ಸಿಂಗ್ ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು, ಅಥವಾ ಮುಂದೆ ಇಂಡೆಕ್ಸಿಂಗ್ ಆದರೂ ನೀವು ಯೂಸ್ ಮಾಡ್ಕೋಬೋದು. ಸೊ ಅದನ್ನ ಒಂದ್ಸಲ ನಾನು ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನಾನು -2 ತಗೊಂಡ್ರೆ ನನಗೆ ಎ ಪ್ರಿಂಟ್ ಆಗಬೇಕು. ಪ್ರಿಂಟ್ ಆಗುತ್ತಾ ಅಂತ ನೋಡೋಣ. ಸೊ ಪ್ರಿಂಟ್ ನೇಮ್ ಆಫ್ -2 ನೋಡಿ, ಎ ಪ್ರಿಂಟ್ ಆಯಿತು. ಸೊ ಆ ಥರ ಹಿಂದೆಯಿಂದ ಇಂಡೆಕ್ಸಿಂಗು. ಓಕೆನಾ? ಈಗ ಇನ್ನೊಂದಿದೆ. ಸೊ ಇನ್ನೊಂದು ಏನು, ಅದನ್ನು ನೋಟ್ಸಲ್ಲಿ ನಾನು ಸ್ಪೆಸಿಫೈ ಮಾಡಿದ್ದೀನಾ? ಮಾಡಿಲ್ಲ ಅನ್ಸುತ್ತೆ. ಬಟ್ ದೆನ್ ಇನ್ನೊಂದನ್ನು ನಾನು ಹಾಗೆ ಹೇಳ್ತೀನಿ ಇವಾಗ ವಿಡಿಯೋ, ಅದಕ್ಕೋಸ್ಕರ ವಿಡಿಯೋನ ನೋಡಿ ಅಂತ ಹೇಳೋದು. ಜಸ್ಟ್ ನೋಟ್ಸಿಂದ ಎಲ್ಲ ಆಗಲ್ಲ. ಓಕೆನಾ? ಸೊ ಬೇಸಿಕ್ಲಿ ಏನಂದರೆ, ಇವಾಗ ನಾನು ಸ್ಕ್ರೀನ್ ತೋರಿಸ್ತಿದ್ದೆ ನಿಮಗೆ ನೋಡಿ. ಇಲ್ಲಿ ನೇಮ್ -2 ಅಂತ ಕೊಟ್ಟರೆ ನಮಗೆ ಎ ಪ್ರಿಂಟ್ ಆಗಿದೆ. ನಾನು ರನ್ ಮಾಡಿದ್ರೆ ನೋಡಿ ಎ ಪ್ರಿಂಟ್ ಆಗ್ತಾ ಇದೆ. ಸೊ ಬೇಸಿಕ್ಲಿ ಇವಾಗ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ನ ತಿಳ್ಕೊಳ್ಳೋಣ. ಇದರಲ್ಲೇ ಹೆಂಗೂ ಇಲ್ಲಿ ತನಕ ತಿಳ್ಕೊಂಡಿದ್ದೀವಿ. ಸೊ ಏನಂದರೆ, ನೆಕ್ಸ್ಟ್ ಸ್ಕ್ರೀನ್ಗೆ ಹೋಗ್ಬೇಕಾಗತ್ತೆ. ಇವಾಗ ಚಂದನ್ ಅಂತ ಒಂದು ಸ್ಟ್ರಿಂಗ್ ಇದೆ. ಓಕೆ, ಇಲ್ಲಿವರೆಗೂ ಏನು ಮಾಡ್ತಿದ್ವು ನಾವು? ಇಷ್ಟು ಮಾತ್ರ ಬೇಕು, ಅಥವಾ ಇಷ್ಟು ಬೇಕು, ಅಥವಾ ಇಷ್ಟು ಬೇಕು, ಅಥವಾ ಒಂದು ಬೇಕು, ಹಿಂದೆಯಿಂದ ಬೇಕು, ಇದೆಲ್ಲಾನು ನೋಡಿದ್ವು. ಈಗ ಬೇಸಿಕಲಿ ನಮಗೆ ಇದರಲ್ಲಿ ಎವ್ರಿ ಆಲ್ಟರ್ನೇಟಿಂಗ್ ಬೇಕು ಅಂತ ಅಂದ್ಕೊಳ್ಳಿ. ಸಿ ಆದಮೇಲೆ ಎ ಬೇಕು, ಅದಾದಮೇಲೆ ಮತ್ತೆ ಡಿ ಬೇಕು, ಅದಾದಮೇಲೆ ಡಿ. ಸೊ ಕ್ಯಾಡೆನ್ ಅಂತ ಬರಬೇಕು ಅಂತ ಅಂದ್ಕೊಳ್ಳಿ. ಅದನ್ನು ಸಹ ಮಾಡ್ಬೋದು. ಸೊ ಬೇಸಿಕಲಿ ಏನು, ಒಂದು ಫಾರ್ಮ್ಯಾಟ್ನ ನೆನ್ಪಿಟ್ಕೊಳ್ಳಿ. ಫಾರ್ಮ್ಯಾಟ್ ಏನು ಗೊತ್ತಾ? ಈ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗಡೆ ಹಾಕ್ತಿರಲಿಲ್ಲ, ಫಸ್ಟು ಸ್ಟಾರ್ಟ್ ಇಂಡೆಕ್ಸ್ನ ಹಾಕ್ತೀರಾ. ಓಕೆನಾ? ನೆಕ್ಸ್ಟು ಎಂಡ್. ಸೊ ಎಂಡಲ್ಲಿ ಇಲ್ಲೊಂದು ಸ್ವಲ್ಪ -1 ಅದೊಂದು ಕನ್ಸ್ಟೆಂಟ್ ನೋಡ್ಕೊಬಿಡಿ. ಸೊ ಇಲ್ಲಿ ಲೈಕ್ ಎಂಡ್ ಎಲ್ಲಿಗೆ ಮಾಡಬೇಕು, ಅದ್ರ +1 ಇಂಡೆಕ್ಸ್ನ ನೀವು ಅಲ್ಲಿ ಹಾಕಬೇಕಾಗಿರುತ್ತೆ, ಎಂಡ್. ಅದಾದಮೇಲೆ ಇಲ್ಲಿ ಸ್ಟೆಪ್ ಅಂತ ಹೇಳ್ಬೋದು. ಓಕೆನಾ? ಸ್ಟೆಪ್ ಅಂದರೆ ಏನು ಅಂತ ಅಂದರೆ, ಇದನ್ನ ನೇಮ್ ಅನ್ನೋ ಒಂದು ವೇರಿಯೇಬಲ್ ಅಂತ ಅಂದ್ಕೊಳ್ಳಿ. ಓಕೆ, ನೀವೇನಾದರೂ ನೇಮ್ ಅಂತ ಕೊಟ್ಟು, ಸೊ ಲೈಕ್ ಸಾರಿ ಬರಲ್ಲ ಹಿಂಗೆ, ನೇಮ್ ಅಂತ ತಗೊಂಡು ಏನು ಮಾಡ್ತೀರಾ, ಮೊದಲು ಇಲ್ಲಿ 1 2 3 ಕೊಡು ಅಂತೆಲ್ಲ ಹೇಳ್ತಿದ್ರಿ ಅಲ್ವಾ? ಈಗ 1 2 3 ಅಂತ ಕೊಡಬೇಕಾಗಿಲ್ಲ, ಅದು ನಮಗೆ ಎಲ್ಲಾನು ಕೊಡು ಸ್ಟಾರ್ಟಿಂಗಿಂದ. ಅವಾಗ ಏನು ಮಾಡ್ತೀರಿ, ಏನು ಸ್ಪೆಸಿಫೈ ಮಾಡಲ್ಲ, ಬರೀ ಇದಾಗ್ತಿದ್ರಿ. ಸೊ ಇಲ್ಲೂ ಏನೂ ಇಲ್ಲ. ಸೊ ಫುಲ್ ಹಿಂಗೆ ಕೊಟ್ಟರೆ ಫುಲ್ ಕೊಟ್ಬಿಡುತ್ತೆ ಅದು. ನನಗೆ ಫುಲ್ ಬೇಡ, ಇಲ್ಲಿ ಏನಾಗಬೇಕು, ಮತ್ತೆ ಸ್ಟೆಪ್ ಆಗಬೇಕು. ಸೊ ಮತ್ತೆ ಇನ್ನೊಂದು ಹಾಕ್ತೀನಿ. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನು ಕೊಟ್ಟಿಲ್ಲ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತೊಗೊಳುತ್ತೆ. ಅದ್ರ ಜೊತೆಗೆ ಇಲ್ಲಿ ಸ್ಟೆಪ್ನ ನೀವು ಪಾಸ್ ಮಾಡಬೇಕು. ಸ್ಟೆಪ್ ಏನು, ಇಲ್ಲಿ ಎಷ್ಟೆಷ್ಟನ್ನ ಅದು ಸ್ಕಿಪ್ ಮಾಡಬೇಕು. ಇಲ್ಲಿ ಸ್ಟೆಪ್ ಅನ್ನೋದಕ್ಕಿಂತ ನೀವು ಇದನ್ನ ಸ್ಕಿಪ್ ಅಂತಲೂ ಸಹ ತೊಗೋಬೋದು. ಸೊ ಸ್ಕಿಪ್ ಅಂತಲೂ ಸಹ ತೊಗೋಬೋದು. ನೋಡಿ, ಒಂದಾದಮೇಲೆ ಇದಕ್ಕೆ ಹೋಗೋದು ಅಂದರೆ +1, ಬಟ್ ನನಗೆ +2 ಆಗಬೇಕು, ಇಲ್ಲಿಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಇಲ್ಲಿ 2 ಅಂತ ಸ್ಪೆಸಿಫೈ ಮಾಡ್ತೀನಿ. ಸೊ ಬೇಸಿಕ್ಲಿ 2 ಟು ಸ್ಪ್ಲಿಟ್ ಆಗುತ್ತೆ. ಸೊ ಲೈಕ್ ಸ್ಪ್ಲಿಟ್ ಅಲ್ಲ, ಮುಂದೆ ಹೋಗುತ್ತೆ. ನಾನು 3 ಕೊಟ್ಟರೆ ಸೊ ಸಿ ಬದಲು ನೆಕ್ಸ್ಟು ಹೆಚ್ ಎ ಬರೋ ಬದಲು ನೆಕ್ಸ್ಟು ಎನ್ ಬರುತ್ತೆ, ಎನ್ ಆದಮೇಲೆ ಎನ್ ಬರುತ್ತೆ, ಆ ಥರ. ಸೊ ಬೇಸಿಕ್ಲಿ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಎಂಡ್ ಸ್ಕಿಪ್. ಸೊ ಇದನ್ನು ನಾನು ನಿಮಗೆ ಕೋಡಲ್ಲಿ ನಿಮಗೆ ತೋರಿಸೋದಾದರೆ, ಇವಾಗ ಇಲ್ಲಿ ನೋಡಿ, ಇಲ್ಲಿ ನೇಮ್ ಅಂತ ಕೊಟ್ಟು ಲೈಕ್ ನಾನು ಫುಲ್ ತಗೋತೀನಿ. ಲೈಕ್ ಹಿಂಗೆ ಹಾಕ್ಬಿಟ್ರೆ ಲೈಕ್ ಎಲ್ಲ ಕೊಟ್ಬಿಡುತ್ತೆ. ಬಟ್ ಇಲ್ಲಿ ನನಗೆ ಟು ಮುಂದೆ ಹೋಗಬೇಕು. ಆಗ ನೋಡಿ ಕ್ಯಾಡೆನ್ ಅಂತ ಬಂತು. ಇದರಿಂದ ಬಂದಿರೋದು ಕ್ಯಾಡೆನ್. ಕ್ಯಾಡೆನ್ ಏನಕ್ಕೆ ಬಂತು? ಸಿ ಆದಮೇಲೆ ಎ ಬಂತು, ಎಚ್ನ ನಾವು ಸ್ಕಿಪ್ ಮಾಡಿದ್ವು. ಅಂದರೆ ಒಂದೊಂದನ್ನ ಸ್ಕಿಪ್ ಮಾಡು ಅಂತ ಹೇಳಿದ್ದೀನಿ. ಲೈಕ್ 2 ಅಂತ ಕೊಟ್ಟರೆ ಲೈಕ್ 1 ಸ್ಕಿಪ್ ಆಗುತ್ತೆ ಅಲ್ಲಿ. ಅದೇ ರೀತಿ ನಾನು ಏನಾದ್ರು ಇಲ್ಲಿ 3 ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ? ಸಿ ಆದಮೇಲೆ ಎನ್, ಅದಾದಮೇಲೆ ಎನ್ ಬರುತ್ತೆ ನೋಡಿ, CNN ಅಂತ ಬರುತ್ತೆ, CNN ಬಂತು. ಸೊ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಸ್ಕಿಪ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹಿಂಗೆ ಸ್ಕಿಪ್ ಮಾಡಬೇಕಾದ್ರೂ ಸಹ ನೀವು ಇದನ್ನು ಸಹ ಸ್ಪೆಸಿಫೈ ಮಾಡ್ಬೋದು. ಅಲ್ಲಿಂದ ಅಲ್ಲಿಗೆ ಸಬ್ಸ್ಟ್ರಿಂಗ್ ತೊಗೊಂಡು ಅದರಲ್ಲಿ ಸ್ಕಿಪ್ ಮಾಡಿ ಹೇಳ್ಕೊಡು, ಲೈಕ್ ಸ್ಕಿಪ್ ಮಾಡಿ ಕೊಡು ಅಂತಲೂ ಸಹ. ಇದನ್ನೆಲ್ಲನೂ ನೀವು ಟ್ರೈ ಮಾಡ್ಬೇಕು ಇವಾಗ. ಲೈಕ್ ಆದಷ್ಟು ನಾವು ವಿಡಿಯೋ ಆವಾಗಲೇ ಲೈಕ್ 29 ಮಿನಿಟ್ಸ್ ಆಗೋಯ್ತು. ಲೈಕ್ ನೆಕ್ಸ್ಟ್ ಇನ್ನೊಂದು ಚಿಕ್ಕ ಒಂದು ಕಾನ್ಸೆಪ್ಟ್ ಉಳಿದಿದೆ. ಸೊ ಇದನ್ನು ಆದಷ್ಟು ಟ್ರೈ ಮಾಡಿ, ಲೈಕ್ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಇದೆಲ್ಲ ಸಖತ್ ಬೇಸಿಕ್ಸ್ ಆಯಿತಾ. ಇದನ್ನೇನಾದ್ರು ನೀವು ಕರೆಕ್ಟಾಗಿ ಕ್ಲಿಯರ್ ಮಾಡ್ಕೊಬಿಟ್ರೆ ಮುಂದೆ ನೀವು ರಾಜರ ಥರ ಇರ್ಬೋದು ಪೈಥಾನಲ್ಲಿ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ಬಿಡೋಣ ಬೇಗ.
ಯೆಸ್, ಕಮೆಂಟ್ಸ್ ನೆಕ್ಸ್ಟ್ ಅದ್ರಲ್ಲಿ ನೋಡಿದ್ವು ಎಸ್ಕೇಪ್ ಸೀಕ್ವೆನ್ಸ್ ಅಂತ ಇದೆ. ಓಕೆನಾ? ಈಗ ನೀವು ಯಾವುದೋ ಒಂದು ಸ್ಟ್ರಿಂಗ್ ತಗೊಳ್ತಿದ್ದೀರಾ ಅಂತ ಅನ್ಕೊಳ್ಳಿ. ಯಾವುದೋ ಒಂದು ಸ್ಟ್ರಿಂಗ್ ಇವಾಗ ಚಂದನ್ ಈಸ್ ಅ ಗುಡ್ ಬಾಯ್ ಸ್ಟ್ರಿಂಗ್ ಇದೆ ಅಂತ ಅನ್ಕೊಳ್ಳಿ. ಸೊ ನನಗೆ ಚಂದನ್ ಈಸ್ ಎ ಅನ್ನೋದು ಒಂದು ಲೈನಲ್ಲಿ ಬರಲಿ, ಗುಡ್ ಬಾಯ್ ಅನ್ನೋದು ಇನ್ನೊಂದು ಲೈನಲ್ಲಿ ಬರಲಿ ಅಂದರೆ ನಾನೇನು ಮಾಡ್ಬೋದು, ಇದನ್ನ ಟ್ರಿಪಲ್ ಕಮೆಂಟ್ ಹಾಕಿ ನಾನು ಲೈಕ್ ಈ ಥರ ಎಲ್ಲ ಲೈಕ್ ಎಂಟರ್ ಕೊಟ್ಟರೆ ಆ ಥರ ಬರುತ್ತೆ. ಬಟ್ ನನಗೆ ಅದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಅವಾಗ ಏನು ಮಾಡ್ತೀವಿ ನಾವು, ಸಿಂಪಲ್ ಆಗಿ /n ಯೂಸ್ ಮಾಡ್ತೀವಿ. ಓಕೆ, ಸೊ /n ಹಾಕಿದ್ರೆ ಅದು ಎಂಟರ್ ಅಂತ ಹೇಳ್ತಾ ಇದ್ದೀರಾ. ಸೊ ಎಂಟರ್ ಮಾಡ್ತೀರಾ ನೋಡಿ, ಏನೋ ಟೆಕ್ಸ್ಟ್ ಟೈಪ್ ಮಾಡಿಬಿಟ್ಟು ಎಂಟರ್ ಕೊಡ್ತೀರಾ, ಅದೇ ರೀತಿ /n ಎಂಟರ್ ಆಗಿ ವರ್ಕ್ ಆಗುತ್ತೆ. ಸೊ ನಾನು ಪ್ರಿಂಟ್ ಮಾಡ್ಬಿಡ್ತೀನಿ ಎಸ್ನ. ನೋಡಿ ಚಂದನ್ ಬಂತು, ಅದಾದಮೇಲೆ ಈಸ್ ಎ ಗುಡ್ ಬಾಯ್ ಬಂತು. ಓಕೆನಾ? ಹಂಗೆ /n ಕೊಟ್ಟರೆ ಹಂಗೆ ಬರುತ್ತೆ. ಸೊ ಇನ್ನೊಂದಿದೆ /t ಅಂತ ಇದೆ, ಅದೇನಾಗುತ್ತೆ ಚಂದನ್, ಅದಾದಮೇಲೆ ಟ್ಯಾಬ್ ಇದೆ ನೋಡಿ ನಿಮ್ಮ ಕೀಬೋರ್ಡಲ್ಲಿ, ಆ ಟ್ಯಾಬ್ನ ಕ್ಲಿಕ್ ಮಾಡ್ತು. ಸೊ ಅದೇ ರೀತಿ ಎಷ್ಟೊಂದು ಲೈಕ್ ನಿಮಗೆ ಕ್ಯಾರೆಕ್ಟರ್ಸ್ ಇದೆ ಆಯಿತಾ, ಈ ಥರ ಯೂಸ್ ಮಾಡಿಕೊಂಡು. ಈಗ ಯೂಸ್ ಮಾಡಬೇಕಾದ್ರೆ ನೀವು ಡೈರೆಕ್ಟ್ ಟೀನೇ ಕೊಡ್ಬೋದಾಗಿತ್ತು ಅವರು. ಟೀನ ಏನಕ್ಕೆ ಯೂಸ್ ಮಾಡಲಿಲ್ಲ ಟ್ಯಾಬ್ಗೆ? ಹಂಗೆ ಯೂಸ್ ಮಾಡಿದ್ರೆ ಅದು ಟಿ ಅಂತಲೇ ಪ್ರಿಂಟ್ ಆಗಿಬಿಡುತ್ತೆ. ಓಕೆನಾ? ಅದಕ್ಕೋಸ್ಕರ ಅವರು ಯೂಸ್ ಮಾಡಲಿಲ್ಲ. ಅದಕ್ಕೆ ಒಂದು /ನ ಹಾಕ್ತೀವಿ. ಇದು ಎಸ್ಕೇಪ್ ಸೀಕ್ವೆನ್ಸ್ ಅಂತೀವಿ ಇದನ್ನು, ಎಸ್ಕೇಪ್. ಸೊ ಎಸ್ಕೇಪ್ ಅಂದರೆ ಇಲ್ಲಿ ನೀವು ನೋಡ್ತಿರ್ಬೋದು, ಓದ್ಬಿಡ್ತೀನಿ. ದೇ ಆರ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇನ್ ಸ್ಟ್ರಿಂಗ್ಸ್ ದಟ್ ಸ್ಟಾರ್ಟ್ ವಿತ್ ಎ /. ಓಕೆನಾ? ಸೊ ಎಸ್ಕೇಪ್ ಸೀಕ್ವೆನ್ಸಸ್ ಬಗ್ಗೆನೂ ಸಹ ಕಲ್ತ್ಕೊಂಡ್ರಿ. ಬೇಸಿಕಲಿ ಸ್ಟ್ರಿಂಗ್ ಜೊತೆ ಹೇಗೆ ಆಟ ಆಡ್ಬೋದು ಪೈಥಾನಲ್ಲಿ ಅಂತ ಕಲ್ತ್ಕೊಂಡಿದ್ದೀರಾ. ತುಂಬಾ ಇಂಪಾರ್ಟೆಂಟು, ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ ನೀವು. ನೆಕ್ಸ್ಟ್ ವಿಡಿಯೋ ನೋಡೋ ಅಷ್ಟರಲ್ಲಿ ತುಂಬ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೋಮ್ವರ್ಕ್ ಸಹ ನಾನು ಕೊಡ್ತೀನಿ, ಕೊಡಲ್ಲ ಅಂತ ಅಲ್ಲ. ಸೊ ಹೋಮ್ವರ್ಕ್ ಏನಂದರೆ, ಸೊ ನೀವು ಜಸ್ಟ್ ನನ್ನ ನೋಟ್ಸ್ದು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅದನ್ನು ಹೋದರೆ ನಿಮಗೆ ಲೈಕ್ 4 ಏನೋ ಲೈಕ್ ಅಸೈನ್ಮೆಂಟ್ಸ್ ಕೊಟ್ಟಿದ್ದೀನಿ. ಲೈಕ್ ಇದರಿಂದ ನಿಮ್ಮ ಟೈಮ್ ಏನು ಲೈಕ್ ವೇಸ್ಟ್ ಆಗಲ್ಲ. ಸೊ ಆ್ಯಕ್ಚುಲ್ ಆಗಿ ಮಾಡಿ, ಸುಮ್ಮನೆ ಕಾಪಿ ಪೇಸ್ಟ್ ಮಾಡೋದು, ChatGPT ಯೂಸ್ ಮಾಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಗೊತ್ತಾಗಲಿಲ್ಲ ಅಂದರೆ ಮಾತ್ರ ಅದನ್ನು ಯೂಸ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಸೊ ತುಂಬಾ ಇಂಪಾರ್ಟೆಂಟು, ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೋತೀನಿ. ಲೈಕ್ ಮಾಡಿ ಇಲ್ಲಿವರೆಗೂ ನೋಡಿದರೆ, ಆ್ಯಂಡ್ ಯಾವುದೇ ರೀತಿಯ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಆ್ಯಂಡ್ ಏನೇನು ಕೋಡ್ ಬರೀತಿರಲ್ಲ, ಲೈಕ್ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇರ್ಬೋದು, ಅಥವಾ ನನ್ನ ಹೋಮ್ ವರ್ಕ್ಗೆ ಇರ್ಬೋದು, ಆ ಕೋಡ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನನಗೂ ಗೊತ್ತಾಗುತ್ತೆ. ಆ್ಯಂಡ್ ಬೇರೆಯವ್ರಿಗೆ ಯೂಸ್ ಮಾಡ್ತೀವಿ, ಲೈಕ್ ಬೇರೆಯವ್ರಿಗೆ ಲೈಕ್ ಏನೋ ಗೊತ್ತಿರಲ್ಲ, ಅದು ನಿಮ್ಮ ಕೋಡ್ನ ನೋಡ್ಕೊಂಡು ಕಲ್ತ್ಕೋತಾರೆ, ಅಥವಾ ನಿಮ್ಮ ಕೋಡಲ್ಲಿ ಇಂಪ್ರೂವ್ಮೆಂಟ್ಸ್ನ ಸಜೆಸ್ಟ್ ಮಾಡ್ತಾರೆ. ಈ ರೀತಿ ಮಾಡಿಕೊಂಡು ಒಂದು ನಾಲೆಡ್ಜ್ ಬ್ಯಾಂಕ್ನ ಕ್ರಿಯೇಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಅಂತ ಹೇಳ್ತಾ, ಫ್ರೆಂಡ್ಸಿಗೆ ಶೇರ್ ಮಾಡಿಲ್ಲ ಇನ್ನೂ, ಲೈಕ್ ಏನೋ ನೀವೇ ಓನಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದರೆ ಅದೆಲ್ಲ ನಡೆಯಲ್ಲ. ಇದನ್ನು ಗ್ರೂಪಲ್ಲಿ ಕಲಿಬೇಕು. ನೀವು ಗ್ರೂಪಲ್ಲಿ ಕಲಿತಷ್ಟು ಲೈಕ್ ನೀವು ಏನೋ ಡೌಟ್ ಬಂದರೆ ಇನ್ನೊಬ್ರು ಕೇಳ್ಬೋದು, ಆವಾಗ ಲೈಕ್ ಬೇಗ ನೀವು ಕಲಿಬೋದು. ಅದು ಹೇಳ್ತಾರೆ ನೋಡಿ, ಲೈಕ್ ನೀವು ಒಬ್ಬರೇ ಹೋದರೆ ತುಂಬ ಬೇಗ ಹೋಗ್ಬಿಡ್ಬೋದು, ಅದೇ ಏನಾದರೂ ನೀವು ಒಟ್ಟಿಗೆ ಹೋದರೆ ತುಂಬ ದೂರ ಹೋಗ್ಬೋದು. ಅದಕ್ಕೋಸ್ಕರ ನಿಮ್ಮ ಗ್ರೂಪ್ನು ಸಹ ಇನ್ವಾಲ್ವ್ ಮಾಡ್ಕೊಳ್ಳಿ, ಎಲ್ಲ ಒಟ್ಟಿಗೆ ಕಲೀರಿ. ಲೈಕ್ ನಾನಂತೂ ತುಂಬ ಎಕ್ಸೈಟೆಡ್ ಇದ್ದೀನಿ. ತುಂಬ ಮುಂದೆ ಏನೇನೋ ಲೈಕ್ ಕೋರ್ಸಸ್ ಬರುತ್ತೆ. ಲೈಕ್ ಇದೇ ವಿಡಿಯೋ ಸೀರೀಸಲ್ಲೇ ಎಷ್ಟೊಂದು ವೀಡಿಯೋಸ್ ಇನ್ನೂ ಇದೆ. ಲೈಕ್ ಕಲಿತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಲಿ ಅಂದರೆ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್.